ಇದೇನಪ್ಪ ಟಾಕ್ ಟಾನಿಕ್ ಅನ್ಕೊಂಡ್ಬಿಟ್ರೆ ಇಲ್ಲೆಲ್ಲೋ ಬಂದು ಫೈಟರ್ ಅಂತ ತೋರ್ತಾ ಇದ್ದಾನೆ, ಫೈಟ್ ಮಾಡ್ತಾ ಇದ್ದಾನೆ ಅನ್ಕೋತಿದ್ದೀರಾ? ಇವತ್ತಿನ ನಮ್ಮ ಅತಿಥಿ ಅಂಥವರೇ, ಇಂಟರ್ನ್ಯಾಷನಲ್ ಮುವಾಯ್ ಥೈ ಚಾಂಪಿಯನ್. ಸ್ಟಾರ್ಗಳ ಮಕ್ಕಳು ಸ್ಟಾರ್ ಆಗಬೇಕು ಅನ್ನೋದು ಸಹಜ ತುಡಿತ. ಆದರೆ ಖ್ಯಾತ ನಟ, ರಂಗಕರ್ಮಿ, ಕಲಾ ನಿರ್ದೇಶಕ ಅರುಣ್ ಸಾಗರ್ ಅವರ ಪುತ್ರ ಆರಿಸಿಕೊಂಡ ದಾರಿಯೇ ವಿಭಿನ್ನ. ಅವರೇ ಹೇಳುವಂತೆ ಅವರಿಗೆ ಹೊಡೆಯೋದು, ಹೊಡೆಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ದೇಶಕ್ಕಾಗಿ ಹೊಡೆಯೋದು, ಹೊಡೆಸ್ಕೊಳ್ಳೋದು ಅಂದ್ರೆ ಅದು ಅದೃಷ್ಟವೇ. ಶಾಲೆಯಲ್ಲಿ ವಿದ್ಯೆ ತಲೆಗೆ ಅಷ್ಟಾಗಿ ಹತ್ತದೇ ಇದ್ರೂ ದಾರಿ ತಪ್ಪದ ಸೂರ್ಯ ಸಾಗರ್ ಇವತ್ತು ಇಡೀ ದೇಶವೇ ಹೆಮ್ಮೆ ಪಡುವಂತ ಸಾಧನೆಯನ್ನ ಮುಯ್ ಥಾಯ್ ಫೈಟಿಂಗ್ನಲ್ಲಿ ಮಾಡಿದ್ದಾರೆ. ದೇಹದ 8 ಭಾಗಗಳನ್ನೇ ಅಸ್ತ್ರಗಳಂತೆ ಬಳಕೆ ಮಾಡಿ ಹೋರಾಡೋ ಕ್ರೀಡೆ ಇದು. ಇಂಥ ಕ್ರೀಡೆಯಲ್ಲಿ ಅಪಾರವಾದ ಸಾಧನೆ ಮಾಡಿರೋ ಸೂರ್ಯ ಸಾಗರ್ ರಾಜಧಮನರ್ನ್ ಸ್ಟೇಡಿಯಂನಲ್ಲಿ ನಡೆದ ರಾಜಧಮನರ್ನ್ ವರ್ಲ್ಡ್ ಸಿರೀಸ್ನಲ್ಲಿ ಭಾಗವಹಿಸಿದ ಮತ್ತು ಗೆದ್ದ ಮೊದಲ ಭಾರತೀಯ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದಾರೆ. 2024ರ ಜೂನ್ 1ರಂದು ಲುಂಪಿನಿ ಸ್ಟೇಡಿಯಂನಲ್ಲಿ ನಡೆದ ವರ್ಲ್ಡ್ ಲೀಗ್ ಫೈಟರ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಹಾಗೂ ಚಿನ್ನದ ಟಿಕೆಟ್ ಗೆದ್ದ ಮೊದಲ ಭಾರತೀಯ ಮುಯ್ ಥಾಯ್ ಫೈಟರ್ ಅನ್ನೋ ಖ್ಯಾತಿಗೂ ಸೂರ್ಯ ಸಾಗರ್ ಪಾತ್ರರಾಗಿದ್ದಾರೆ. ಹೀಗೆ ಹಲವಾರು ಸಾಧನೆಯನ್ನ ಮಾಡಿ ದೇಶಕ್ಕೆ ಕೀರ್ತಿ ತರ್ತಾ ಇರೋ ಸೂರ್ಯ ಸಾಗರ್ ನಮ್ಮ ಟಾಕ್ ಟಾನಿಕ್ನ ಈ ವಾರದ ಅತಿಥಿಯಾಗಿದ್ದಾರೆ. ಬನ್ನಿ ಅವರ ಮನದಾಳವನ್ನ ತಿಳಿಯೋಣ. ನನಗೆ ಪಂಚ್ ಮಾಡಬೇಡಿ. ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಸರ್, ಆಲ್ ಗುಡ್ ಸರ್. ಒಂದೇ ಒಂದು ಸೆಕೆಂಡು ಶರ್ಟ್ ಹಾಕೊಂಡು. ಯಾ ಪ್ಲೀಸ್. ಸರಿ, ಬರ್ತಿದ್ದಾಗೇನೆ ನಾನು ನಿಮಗೆ ನಮಸ್ಕಾರ ಮಾಡಿದೆ, ನೀವು ನನಗೆ ನಮಸ್ಕಾರ ಮಾಡಿದ್ದೀರಿ. ನಾರ್ಮಲಾಗಿ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡ್ಸೋವಂಥದ್ದು. ಈ ಮುಯ್ ಥಾಯ್ನಲ್ಲಿ ಏನಾದರೂ ಮುಖ್ಯವಾಗಿರ್ತಕ್ಕಂಥದ್ದು, ಈ ಒಂದು ನಮಸ್ಕಾರ ಗೆಸ್ಚರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಮುಯ್ ಥಾಯ್ ಅನ್ನೋದಕ್ಕಿಂತ ಇದು ಒಂದು ಕಲ್ಚರಲ್ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಮುಯ್ ಥಾಯಿ ಸಾವಿರಾರು ವರ್ಷದಿಂದ ನಮ್ಮ ಕಲ್ಚರ್ ಆಗಿತ್ತು, ಸ್ಪೋರ್ಟ್ ಆಗಿ ಅಲ್ಲ, ಇದನ್ನು ವಾರ್ಫೇರಲ್ಲಿ ಯೂಸ್ ಮಾಡ್ತಾಯಿದ್ರು. ಬಟ್ ಇದು ಸೌತ್ ಈಸ್ಟ್ ಏಷ್ಯಾವ್ರಿಗೆ ಹೋಗಿ ಅಲ್ಲಿ ಥಾಯ್ ಅವರು ಅದನ್ನ ಇನ್ನೂ ಅಡ್ವಾನ್ಸ್ಡಾಗಿ ಬಿಲ್ಡಪ್ ಮಾಡಿ ಅದನ್ನು ಅವ್ರದ್ದೇ ನಮ್ಮ ಕಲ್ಚರಲ್ಲಿ ರಾಮಾಯಣ ಸ್ಟೋರಿ ಇಟ್ಕೊಂಡು, ಆ ರಾಮಾಯಣ ಸ್ಟೋರಿ ಬೇಸಿಸಲ್ಲೇ ನಮಗೆ ಮುಯ್ ಥಾಯ್ ಅನ್ನೋದು ಬಂದಿರೋದು. ಮುಯ್ ಥಾಯ್ ಅನ್ನೋದನ್ನು ಇವಾಗಿನ ಹೊಸ ಹೆಸರದು, ಅದನ್ನು ಮುಯ್ ಬರಾನ್ ಅಂತ ಕರೆಯೋದು. ಬಟ್ ಮುಯ್ ಥಾಯ್ ಬಿಟ್ಟು ನಮ್ಮಲ್ಲಿ ಏನೇನು ನಮ್ಮ ಕಲ್ಚರ್ ಇತ್ತು, ನಮ್ಮ ಹಿಂದೂಯಿಸಮಲ್ಲಿ, ಅದೆಲ್ಲ ಥೈಲ್ಯಾಂಡಲ್ಲಿದೆ. ಜೊತೆಗೆ ಅವರು ಬುದ್ಧಿಸ್ಟ್ ಕಲ್ಚರ್ ಆದ್ರಿಂದನೂ ಬಟ್ ಹಿಂದೂಯಿಸಮ್ನ ಜಾಸ್ತಿ ಅಳವಡಿಸ್ಕೊಂಡಿದ್ದಾರೆ ಅವರ ಸಿಸ್ಟಮಲ್ಲಿ. ಮತ್ತು ನಾನು ಥೈಲ್ಯಾಂಡ್ಗೆ ಹೋಗಿ ನಾನು ಇಂಡಿಯಾದ ಕಲ್ಚರ್ ಬಗ್ಗೆ ನಾನು ಜಾಸ್ತಿ ಕಲಿತೆ. ಯಾಕಂದರೆ ಅಲ್ಲಿ ಕಲ್ಚರೇ ನಮ್ಮ ಕಲ್ಚರ್ ಅದು, ಬಟ್ ನಮ್ಮಲ್ಲಿಲ್ಲ. ಆದರೆ ಸೊ ನಮಸ್ತೆ ಮಾಡೋದು ಎಷ್ಟು ಮುಖ್ಯ ಅನ್ನೋದು ಅಲ್ಲಿಂದ ಗೊತ್ತಾಯ್ತು ನನಗೆ. ಅಲ್ಲ, ಈಗ ನೋಡಿ, ನಿಮ್ಮ ಫ್ಯಾಮ್ಲಿ ನೋಡಿದ್ರೇ ಮೋಸ್ಟ್ಲಿ ನೀವು ದೇವರಿಗೆ ಒಂದು ವಿಶೇಷವಾಗಿ ಸ್ಪೆಷಲ್ ಅರ್ಜಿ ಹಾಕಿದ್ರಿ ಅನಿಸುತ್ತೆ. ನಿಮ್ಮ ತಂದೆ ಅಂಥ ಪ್ರತಿಭಾವಂತರು, ಕಲಾ ನಿರ್ದೇಶಕ, ನಟ, ಒಂದು ರಂಗಕರ್ಮಿ. ನಿಮ್ಮ ಸಿಸ್ಟರು ಅವರು ಉತ್ತಮವಾದ ಸಿಂಗರ್, ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ. ನೀವು ಫೈಟಿಂಗ್ ಇದರಲ್ಲಿ ಮುಯ್ ಥಾಯ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಇದು ಎಲ್ಲ ಪ್ರತಿಭೆನೂ ಒಂದೇ ಕುಟುಂಬದಲ್ಲಿ? ಸೊ ಇನ್ನೊಂದು ಏನು ಅಂದರೆ, ನಮ್ಮ ತಂದೆ ತಾಯಿ ಮೇಜರ್ ಏನಕ್ಕೆ ಅಂದರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ತಂದೆ ತಾಯಿ ಬಿಡ್ತಾ ಇರಲಿಲ್ಲ.
ಅವ್ರಿಗೇನೋ ಮಾಡಬೇಕು, ಆರ್ಟ್ ಡೈರೆಕ್ಷನ್, ಅಪ್ಪ ಆರ್ಟಲ್ಲಿ ಇಳಿಬೇಕು ಅಂದರೆ ಅಲ್ಲೇನೋ ಕಷ್ಟ, ಅಪ್ಪ ಅಲ್ಲಿ ಬೋರ್ಡೆಲ್ಲ ಬರೆಯೋರು ಸಾಗರದಲ್ಲಿ, ಇವಾಗ ಬೋರ್ಡ್ ಬರೆಯೋದು ಇವತ್ತು ಅವ್ರ ದೊಡ್ಡ ಆರ್ಟ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು, ಜೊತೆಗೆ ರಂಗಭೂಮಿಯಲ್ಲಿ ಮತ್ತು ಆ್ಯಕ್ಟಿಂಗ್ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ. ಜೊತೆಗೆ ನಮ್ಮ ತಾಯಿ ಬಂದ್ಬಿಟ್ಟು ಆರ್ಟಿಸ್ಟು. ಸೊ ಅವರು ತುಂಬ ಕಲ್ತಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತು ಅದೇ ಥರ ಅವರು ಹಾಗೆ ಕಷ್ಟಗಳಿದೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ಅವ್ರ ತಂದೆ ತಾಯಿ ಬೇಡ ಅನ್ನೋದು. ಸೊ ಅದು ನಮಗೆ ಬರಬಾರ್ದು ಅಂತ ಅವ್ರು ಅಷ್ಟೆಲ್ಲ ಯೋಚನೆ ಮಾಡಿ ನಮಗೆ ಓಪನ್ ಆಗಿ ಬಿಟ್ರು. ಸೊ ನಾನು ಇವತ್ತು ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ನ್ಯಾಚುರಲಿಸ್ಟ್ ಆಗಬೇಕು ಅಂತಿದ್ದೆ. ನ್ಯಾಚುರಲಿಸ್ಟ್ ಅಂದರೆ ವೈಲ್ಡ್ ಲೈಫಲ್ಲಿ ಮತ್ತು ಪ್ರಾಣಿಗಳ ಜೊತೆ ಕೆಲಸ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನು ಪೇಲಿಯಂಟಾಲಜಿ ಮಾಡಬೇಕು ಅಂತಿದ್ದೆ. ಪೇಲಿಯಂಟಾಲಜಿ ಬಂದ್ಬಿಟ್ಟು ಈ ಡೈನೋಸರು ಸಾವಿರಾರು ವರ್ಷದಿಂದ ಸತ್ತಿರೋ ಪ್ರಾಣಿಗಳದ್ದು ರಿಸರ್ಚ್ ಮಾಡೋದು, ಐಡೆಂಟಿಫೈ ಮಾಡೋದು ಏನು ಅಂತ, ಅದ್ರ ಮೇಲೆ ನನಗೆ ಆಸಕ್ತಿ ಜಾಸ್ತಿ ಇತ್ತು. ಅಲ್ಲಿಂದ ನಾನು ಡೈರೆಕ್ಟ್ ಅದ್ರ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದು ಇರೋ ಪ್ರಾಣಿಗಳ ಮೇಲೆ ನೇಚರಲ್ಲಿ ನಾನು ಇರಬೇಕು ಅಂದ್ಬಿಟ್ಟು ಹರ್ಪಟಾಲಜಿ ಮತ್ತು ಆಫಿಯಾಲಜಿ. ಹರ್ಪಟಾಲಜಿ ಬಂದ್ಬಿಟ್ಟು ಸ್ಟಡೀಸ್ ಆಫ್ ರೆಪ್ಟೈಲ್ಸ್, ಹಾವು, ಕ್ರೋಕೊಡೈಲು ಇದೆಲ್ಲ ಬರುತ್ತೆ. ಆಫಿಯಾಲಜಿ ಬಂದ್ಬಿಟ್ಟು ಸ್ಟಡೀಸ್ ಆಫ್ ಸ್ನೇಕ್ಸ್. ಅದೆಲ್ಲ ಬಿಟ್ಟು ನನಗೆ ಪ್ರಾಣಿಗಳಂದರೆ ತುಂಬ ಆಸೆ ಇತ್ತು. ಸೊ ನಮ್ಮ ಅಪ್ಪ ಅಮ್ಮ ಇಬ್ಬರು ನನಗೆ ಅದರಲ್ಲಿ ತುಂಬ ಪ್ರೋತ್ಸಾಹ ಕೊಟ್ಟರು, ಸಪೋರ್ಟ್ ಕೊಟ್ಟರು. ಮಾಡಪ್ಪ ನಿಂಗೆ ಏನು ಬೇಕೋ ಮಾಡು. ಯಾಕಂದರೆ ಅವ್ರಿಗೆ ಎಷ್ಟೊಂದು ಮಾಡೋಕ್ಕಾಗಿಲ್ಲದೆ ಇರೋದು ನಮಗೆ ಮಾಡಿಕೊಡೋ ಒಂದು ಅವಕಾಶ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟು ಆಯಿತು. ಬಟ್ ಅವರಷ್ಟೆಲ್ಲ ಪ್ರಯತ್ನ ಪಡ್ಬೇಕಾದ್ರೆ ಸೊಸೈಟಿ, ನಾವು ತುಂಬ ಇನ್ನೋಸೆಂಟಾಗಿ ಒಂದು ಸತಿ ಇದ್ದಾಗ ನಾವು ಏನೋ ಮಾಡಬೇಕು, ನೋಡಿ ನಾವೇನೋ, ನಾನು ಸ್ಕೂಲಲ್ಲಿರ್ಬೇಕಾದ್ರೆ 13 ಸ್ಕೂಲ್ ಚೇಂಜ್ ಮಾಡಿದ್ದೀನಿ ನಾನು. ಸೊ ನನಗೆ ಸ್ಕೂಲ್ ಆಗಿ ಬರ್ತಾ ಇರಲಿಲ್ಲ. ಮತ್ತು ಜನರ ಜೊತೆಗೆ ನಾನು ಕಮ್ಯುನಿಕೇಷನ್ ಆಗಲಿ ಮತ್ತು ಅವ್ರ ಜೊತೆಗೆ ಮಾತಾಡ್ಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ನನಗೆ ನಿಮ್ಮ ಬಗ್ಗೆ ಅದೇ ಒಂದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನೀವು ಬೆಳೀತಾನೆ ದರ್ಶನ್ ಇರ್ಬೋದು, ಅಥವಾ ಸುದೀಪ್ ಅವ್ರು ಇರ್ಬೋದು, ಅಪ್ಪು ಸರ್ ಇರ್ಬೋದು, ಎಲ್ಲರೂ ತುಂಬ ಹತ್ತಿರದಿಂದ ನೋಡ್ತಾ ಇಂಡಸ್ಟ್ರಿ ಭಾಗ ಆಗಿರೋಂಥವ್ರು. ಇನ್ನು ನಿಮ್ಮ ತಂದೆ ಕೂಡ ನಟರಿದ್ದಾರೆ, ಅವ್ರ ಜೊತೆಗೆ ಸಾಕಷ್ಟು ಸ್ಟಾರ್ಗಳ ಜೊತೆಲಿ ಉತ್ತಮ ಬಾಂಧವ್ಯವನ್ನು ಹೊಂದಿರೋಂಥವ್ರು. ನಿಮಗೆ ಯಾವಾಗಲೂ ಅನ್ನಿಸ್ಲಿಲ್ವಾ ನಾನು ದರ್ಶನ್ ಥರ ಆಗಬೇಕು, ಸುದೀಪ್ ಥರ ಆಗಬೇಕು, ಅಥವಾ ಸಿನಿಮಾಗೆ ಬರಬೇಕು ಅಂತೇಳಿ? ನಂಗೆ ನಿಜ ಹೇಳಬೇಕು ಅಂದರೆ ನಾನು ಜನರ ಜೊತೆಗಿದ್ದು ಕೆಲಸ ಮಾಡೋ ಆಸಕ್ತಿನೇ ಇರಲಿಲ್ಲ ನನಗೆ. ನಾನು ಬರೀ ಪ್ರಾಣಿಗಳಲ್ಲೇ ಅದ್ರ ಜೊತೆಗೆ ಇದ್ದು. ಫಾರ್ ಎಕ್ಸಾಂಪಲ್ ಜೈನ್ ಗುಡಾಲ್ ಅಂತ ಒಬ್ಬರಿದ್ದಾರೆ, ಅವರೇ ಫಸ್ಟು ಚಿಂಪ್ಯಾನ್ಸಿ ಮತ್ತು ಗೋರಿಲಾ ಮೇಲೆ ತುಂಬ ಕೆಲಸ ಮಾಡಿ ಬೇಕಾದಷ್ಟು ಬ್ರೇಕ್ ಥ್ರೂಗಳನ್ನ ಸೈಂಟಿಫಿಕ್ ಇದರಲ್ಲಿ ತಂದಿದ್ರು. ಸೊ ಆ ಥರ ಮಾತೇ ಬರ್ದಿರೋ ಪ್ರಾಣಿಗಳ ಜೊತೆಗೆ ಒಂದು ಕನೆಕ್ಷನ್ ಬೆಳೆಸ್ಕೊಳ್ಳೋ ಆಸಕ್ತಿ ಇತ್ತು ನನಗೆ. ಸೊ ಈ ಫಿಲಮ್ ಫೀಲ್ಡಲ್ಲಿ ಅಪ್ಪ ಇದ್ದರು, ನಾನು ಟ್ರೈ ಮಾಡಿದೆ, ನಾನು ನಟನಾಗಿ ಹೋಗಿದ್ದೆ ಮೈಸೂರಲ್ಲಿ. ಆಮೇಲೆ ಅಪ್ಪಂದು ಒಂದಿಷ್ಟು ಸಣ್ಣ ಜಿ ಟಿ ವಿಲಿ ಒಂದು ಏನೇನೋ ನಡೀತಾ ಇತ್ತು, ಅದರೆಲ್ಲ ಪ್ರಯತ್ನ ಪಟ್ಟರು. ಹಂಗೆ ನಾನು ಹೋದೆ, ಬಟ್ ನನಗೇನೋ ಅದು ಸೆಟ್ ಆಗಲಿಲ್ಲ ಲಾಸ್ಟಲ್ಲಿ. ಬಟ್ ಫೈಟಿಂಗ್ ಬಂದ್ಬಿಟ್ಟು ನನಗೆ ಫೈಟಿಂಗ್ ಯಾವತ್ತೂ ಪ್ರೊಫೆಷ್ನಲ್ ಆಗಿ ಮಾಡ್ತೀನಿ ಅಂತ ನಾನು ಯಾವತ್ತೂ ನಂಗೆ ಅಂದ್ಕೊಂಡಿರಲಿಲ್ಲ ನಾನು. ಯಾಕಂದರೆ ನಾನು ಬರೀ ಪ್ರಾಣಿಗಳ ಮೇಲೆ ಕೆಲಸ ಮಾಡಬೇಕು ಅಂತಿದ್ದೆ, ಪ್ರಾಣಿಗಳ ಜೊತೆಗೆ ಇರಬೇಕು ಅಂತಿದ್ದೆ. ಬಟ್ ಅದು ಎಜುಕೇಷನಲ್ಲಿ ನಾನು ಒಂದು ಸ್ವಲ್ಪ ಸ್ಲೋ ಆಗಿದ್ದೆ, ಮತ್ತು ನನಗೆ ಎಜುಕೇಷನ್ ಸಿಸ್ಟಮ್ ನಂಗೆ ಸರಿ ಬರಲಿಲ್ಲ. ಯಾಕಂದರೆ ಅವ್ರು ಹೇಳ್ದಂಗೆ ಬೇಡದೇ ಇರೋದೆಲ್ಲ ಕಲಿಬೇಕಾಗಿ ಸಮಯ ಬಂತು. 13 ಸ್ಕೂಲ್ ಚೇಂಜ್ ಮಾಡೋದ್ರಲ್ಲಿ ನನಗೆ ತುಂಬ ಸಮಸ್ಯೆಗಳಿತ್ತು. ನನಗೆ ಲರ್ನಿಂಗ್ ಡಿಸಬಿಲಿಟಿ ಇದೆ, ಡಿಸ್ಲೆಕ್ಸಿಕ್ ಅಂತ ಕರೀತಾರೆ. ಸೊ ನನಗೆ ಅವ್ರು ಅಷ್ಟು ಫಾಸ್ಟಾಗಿ ಬರೆದು ಮಾಡೋದು, ಅವ್ರು ಹೇಳಿದ್ದಂಗೆ ಮಾಡೋದು, ನನ್ನ ಬುಕ್ ಅರ್ಧಕ್ಕರ್ಧ ಇನ್ಕಂಪ್ಲೀಟು. ಸೊ ನನಗೆ ಆ ಥರ ನನ್ನ ಬೇರೆ ಕ್ಲಾಸ್ಮೇಟ್ಸ್ ಅವ್ರ ಜೊತೆಗೆ ಅವ್ರ ಜೊತೆಗೆ ನಾನು ಪೇಸ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಅದು ಒಂದು ಏನಂತಾರೆ, ಒಂದು ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸತಿ ಟೀಚರ್ಸು ನಿಮ್ಮನ್ನ ಲೇಬಲ್ ಮಾಡಿದಾಗ ನೀವು ಇರೋ ಕ್ಲಾಸಲ್ಲಿ ಮೆಟ್ಸೆಲ್ಲ ಅವ್ರು ಏನಂತಾರೆ, ಇವನೇನು ಬರಲ್ಲ, ಇವನಿಗೆ ವೇಸ್ಟು. ಮತ್ತು 13 ಸ್ಕೂಲ್ ಚೇಂಜ್ ಮಾಡಿದಾಗ ನಮ್ಮ ತಾಯಿ ತುಂಬ ಕಷ್ಟಪಟ್ಟರು. ಅಲ್ಲಿಗೆ ಕರ್ಕೊಂಡು ಹೋಗೋದು, ಈ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಅಲ್ಲಿಗೆ ಹೋಗಿ ತೋರಿಸೋದು. ಎಲ್ಲ ಸ್ಕೂಲ್ಗಳಲ್ಲಿ ಇಲ್ಲ ನಿಮ್ಮ ಮಗ ತುಂಬ ಹಿಂದೆ ಇದ್ದಾನೆ, ಅವನು ಐ ಡೋಂಟ್ ಥಿಂಕ್ ಅವನಿಗೆ ಆಗಲ್ಲ, ಇದು ತುಂಬ ಕಷ್ಟ ಇದೆ ಅವನು ಮುಂದೆ ಬೆಳೆಯೋದು ಅಂತ ಹೇಳ್ತಾಯಿದ್ರು. ಬಟ್ ನಿಜ ಹೇಳಬೇಕು ಅಂದರೆ ಅವ್ರು ಹೇಳಿದ ಜಾಗದಲ್ಲಿ ನಂಗೆ ಬೆಳೆಯೋದು ಕಷ್ಟ ಆಯಿತು. ಬಟ್ ನಾನು ಬೆಳೆಯೋ ಜಾಗದಲ್ಲಿ ನಾನು ಇನ್ನೂ ತುಂಬ ಚೆನ್ನಾಗಿ ಬೆಳಿಬೋದಾಗಿತ್ತು. ನಿಮಗೆ ಈ ಮೂತಾಯಿ ಸಿಕ್ಕಿದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಜರ್ನಿ ಅನ್ಸುತ್ತಲ್ವ? ನೀವು ಹೇಳ್ತಿದ್ರಿ ಆ್ಯಂಗರ್ ಮ್ಯಾನೇಜ್ಮೆಂಟ್, ಸಿಕ್ಕಾಪಟ್ಟೆ ಕೋಪ ಇರ್ತಿತ್ತು. ಆ ಟೈಮ್ ಹೇಗಿತ್ತು? ಯಾಕಷ್ಟು ಕೋಪ? ಅಂದರೆ ಫೈಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ಅದೆಲ್ಲ ಹೇಗಿತ್ತು? ಸೊ ಫಸ್ಟು ಫೈಟಿಂಗ್ ಇಂಟ್ರೆಸ್ಟ್ ಇತ್ತು ನನಗೆ ಚಿಕ್ಕ ವಯಸ್ಸಲ್ಲಿ. ಯಾಕಂದರೆ ಅಪ್ಪ ಮೂವಿಗಳು ತೋರಿಸೋರು, ವ್ಯಾನ್ ಡ್ಯಾಮು, ಜೆಟ್ಲಿ, ಬ್ರೂಸ್ಲಿ, ಜಾಕಿ ಚಾನು, ಇವ್ರದ್ದೆಲ್ಲ ಮೂವಿಗಳು ನೋಡ್ತಾ ಇದ್ದೆ, ಅಪ್ಪ ತೋರಿಸೋರು. ಸೊ ಇದೆಲ್ಲ ಕುಂಫು ಮಾಡೋಕ್ಕೇನೋ ಫೈಟ್ ಮಾಡೋ ಥರ ಒಂದು ಇರಬೇಕು. ಬಟ್ ಯಾವುದೂ ಇನ್ಸ್ಟಿಟ್ಯೂಟ್ಗಳಿರಲಿಲ್ಲ ಅವಾಗ ಕಲಿಯೋಕ್ಕೆ. ಬಟ್ ನಾನು ಕುಂಫು ಮಾಡಿದೆ 7th ಗ್ರೇಡಲ್ಲಿ. BNM ಸ್ಕೂಲಲ್ಲಿ ಒಬ್ಬರು ಶ್ರೀನಿವಾಸ್ ಮಾಸ್ಟರ್ ಅಂತ ಇದ್ದರು, ಅವರು ನಮಗೆ ಹೇಳ್ಕೊಡ್ತಾಯಿದ್ರು. ಸೊ ಅಲ್ಲಿ ಸ್ಕೂಲಲ್ಲಿರಬೇಕಾದ್ರೆ ಅದನ್ನೆಲ್ಲ ಮಾಡ್ತಾ ಒಂದು ಆದರೆ ಫುಲ್ ಬಾಕ್ಸಿಂಗ್ ಆಗಲಿ ಆ ಥರ ಫುಲ್ ಕಾಂಟ್ಯಾಕ್ಟ್ ಇರಲಿಲ್ಲ, ಬೇಸಿಕ್ ಸ್ಟ್ಯಾಂಡ್ಸು ಆ ಥರದ್ದು ಮಾಡಿಸೋರು. ಬಟ್ ಅದು ಆಮೇಲೆ ಸ್ಕೂಲ್ ಚೇಂಜ್ ಮಾಡ್ತಾಯಿದ್ದೆ ಅದೇ ಟೈಮಲ್ಲಿ. ಬಟ್ ನನಗೆ ಈ ಸ್ಕೂಲ್ ಚೇಂಜ್ ಮಾಡೋದು, ಈ ಜನರು ನಾನು ಲಾಯಕ್ಕಿಲ್ಲ, ನಾನು ಉಪಯೋಗಕ್ಕಿಲ್ಲ, ಮತ್ತು ನನ್ನ ಸ್ಕೂಲ್ ಕ್ಲಾಸ್ಮೇಟ್ಸ್ ಎಲ್ಲ ನನ್ನ ರ್ಯಾಗ್ ಮಾಡೋರು. ಯಾಕಂದರೆ ನಾನು ಬರೀ ಪ್ರಾಣಿಗಳು ಹಿಡ್ಕೊಂಡೇ ಕೂತ್ಕೋತಾ ಇದ್ದೆ, ನಾನು ಔಟ್ ಆಫ್ ದ ಬಾಕ್ಸ್, ನಾನು ಒಂಥರ ಫ್ರೀಕ್ ಇದ್ದಂಗೆ ಅವ್ರಿಗೆಲ್ಲ.
ಅವ್ರನ್ನ ತುಂಬ ಹೀಹಾಳ್ಸೋರು ಮಾಡೋರು ಅದೆಲ್ಲ ಮಾಡ್ತಾಯಿದ್ರು. ಸೊ ಅದೇನಾಗೋಯ್ತು ನನಗೆ, ಇವ್ರನ್ನೆಲ್ಲ ಹೆಂಗೆ ಅಂದರೆ ಜೊತೆಗೆ ನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಂದು ಐಡಿಯಾ ಇರಲಿಲ್ಲ, ಹೆಂಗೆ ಪ್ರೊಟೆಕ್ಟ್ ಮಾಡಿ. ಯಾಕಂದರೆ ಇವ್ರು ಈ ಥರ ಎಲ್ಲ ನಡ್ಕೊಳ್ಕೋಬೇಕಾದ್ರೆ ಯಾವ ಥರ ಯಾರು ಏನು ಮಾಡ್ತಾರೆ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಸೊ ಅಲ್ಲಿಂದ ನನಗೆ ಸಿಟ್ಟು ತುಂಬ ಆಯಿತು. ಇವ್ರ ಮೇಲೆಲ್ಲ ನಾನು ಹೊಡಿಲೇಬೇಕು, ಇವ್ರಿಗೆಲ್ಲ ತೋರಿಸ್ತೀನಿ ನಾನು ಏನು ಅಂತ ಅಂದ್ಬಿಟ್ಟು ಒಂದು ಇದಿತ್ತು. ಜೊತೆಗೆ ತುಂಬ ರೆಬಲ್ ಆಗ್ತಾಯಿದ್ದೆ, ಅವ್ರು ಹೇಳಿದ್ದಕ್ಕೆ ಉಲ್ಟಾ ಹೊಡಿಯೋದು. ಸೊ ಇದೆಲ್ಲ ಆದಾಗ ಒಂದು ಚಾನಲ್ ಬೇಕಾಗಿತ್ತು. ಜೊತೆಗೆ ನಾನು ಎಜುಕೇಷನ್ ಲಾಸ್ಟ್ 10th ಸ್ಟ್ಯಾಂಡರ್ಡ್ ಲಾಸ್ಟ್ ಮುಗಿಸಿ, ಅದು ಏನು 50% ನಾನು ಪಾಸಾದೆ. ಅದು ಪಾಸಾಗ್ತೀನಿ ಅಂತ ಅಪ್ಪನೇ ಕೇಳ್ತಾ ಪಾಸಾಗೋದ್ಯಾ ಅಂತ. ಸೊ ಅಷ್ಟು ಇದ್ದಿದ್ದಾಗ ನಾನು ನಂದು ಕಾಲೇಜ್ ಅಂದರೆ NIOS ಅಂತ ಬರುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಅಲ್ಲಿ ನಾನು ತೊಗೊಂಡೆ ಕಾಲೇಜ್, ಒಂದಿಷ್ಟು ಮಾಡಿದೆ. ಬಯಾಲಜಿ ಎಕ್ಸಾಮ್ ನನ್ನ ಫೇವ್ರೇಟ್, ಬಯಾಲಜಿ ಅಂದರೆ ನನ್ನ ಫೇವ್ರೇಟ್. ಫಸ್ಟ್ ಟೈಮ್ ಬರೆದಾಗ ನಾನು ಏನೋ ಒಂದು ಬರ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ಬಂದರೆ ರಿಸಲ್ಟ್ ಬಂದರೆ 15 ಮಾರ್ಕ್ ಕೊಟ್ಟಿದ್ದಾರೆ. ಅವ್ರಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಂಗೆ ಬರಿಬೇಕು ಅಂತ. ಸೊ ನಮ್ಗೆ ಆ ಥರ ಬರಲ್ಲ, ನಮ್ಮ ತಲೆಗೆ ಏನು ಬರುತ್ತೋ. ಇವಾಗ ನೋಡಿ, ಅಲ್ಲಿ ಇನ್ವಿಜಿಲೇಟ್ರು ಅಷ್ಟೇ, ಅವ್ರು ಓದ್ಬಿಟ್ಟು ಬಂದು ಇನ್ವಿಜಿಲೇಟ್ ಮಾಡಿದಾರಾ, ಇಲ್ಲಾಂದರೆ ಸುಮ್ಮನೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ನೋಡಿ ಮಾಡ್ತೀಯಾರ. ಸೊ ಇದು ತುಂಬ ನಮಗೆ ಸ್ಟೂಡೆಂಟ್ಸ್ ಆಗಲಿ ಅರ್ಥ ಮಾಡಿಕೊಂಡು. ಅಲ್ಲ, ನೀವು ಮಾತಾಡ್ತಾ ಇದ್ದಾಗ ಈ ಬೇಸಿಕ್ ಎಜುಕೇಷನ್ ಸಿಸ್ಟಮ್ ಮೇಲೆ ಒಂದು ರೀತಿಯಿಂದ ಒಂದು ಚಾಲೆಂಜ್ ಆಗ್ತಿರೋವಂಥದ್ದು ಇದು. ಅಂದರೆ ಈ ಥರ ನೀವು ಒಬ್ಬರಲ್ಲ, ಈಗ ನೀವು ಹೇಗೋ ದಾರಿ ಕಂಡ್ಕೊಂಡ್ರಿ, ಈ ಥರ ಸಾವಿರಾರು ಮಕ್ಕಳು ಇರ್ತಾರಲ್ಲ ಅಂತೇಳಿ. ಖಂಡಿತ ಸರ್. ಇವಾಗ ನಾನು ಒಬ್ಬ, ನಮ್ಮ ತಂದೆ ತಾಯಿ ಸಪೋರ್ಟ್ ಇತ್ತು, ನನಗೂ ಬೇರೆ ಬೇರೆ ಆಪ್ಷನ್ಸ್ಗಳಿತ್ತು, ಅದಕ್ಕೆ ನನಗೆ ಬೇರೆ ಏನೋ ಮಾಡ್ಬೋದಾಗಿತ್ತು. ಬಟ್ ಎಷ್ಟೊಂದು ಮನೇಲಿ ಅವ್ರಿಗೆ ಬೇಡ ಅಂದ್ರೂ ಅದೇ ಮಾಡಿ ಇವತ್ತು ಇಂಜಿನಿಯರಿಂಗು ಎಲ್ಲ ಟಾಪ್ ಕ್ಲಾಸ್ 98% ತೆಗೆದಿರ್ತಾರೆ ಸರ್. ಇವತ್ತು ಒಳ್ಳೆ ಕಾಲೇಜಿಗೆ ಸೇರಿಕೊಂಡು ಒಳ್ಳೆ ಕೆಲಸ ಅಂತೀನಿ. ಇವಾಗ ಕೆಲಸ ಸಿಗೋದೇ ಕಷ್ಟ ಆಗೋಗಿದೆಯಲ್ಲ. ನೀವು ಪರ್ಸೆಂಟೇಜ್ ತೆಗೆದು ಏನು ಉಪಯೋಗ? ಇವಾಗ ಅಷ್ಟೆಲ್ಲ ಪರ್ಸೆಂಟೇಜ್ ಎಲ್ಲ ಮಾಡಿ ಇವತ್ತು ಕೆಲಸ ಸಿಗ್ತಾಯಿಲ್ಲ. ಬಟ್ ನೀವು ಏನಾಗ್ತದೆ ಅಂದರೆ, ನಾವೊಂದು ಪ್ರೋಗ್ರಾಮಿಂಗಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಔಟ್ ಆಫ್ ದ ಬಾಕ್ಸ್ ಅನ್ನೋರಿಗೆ ಇಲ್ಲಿ ಅಲೌಡ್ ಇಲ್ಲ. ನೀವು ಗೌರ್ಮೆಂಟ್ ಹೆಂಗಿರುತ್ತೋ, ಇಲ್ಲಾಂದರೆ ಸ್ಕೂಲ್ ಸಿಸ್ಟಮ್ ಹೆಂಗೆ ಅನ್ನೋತ್ತೋ, ಇಲ್ಲ ಇಂಜಿನಿಯರಿಂಗೇ ಮಾಡಬೇಕು, ಡಾಕ್ಟ್ರೇ ಮಾಡಬೇಕು, ಆವಾಗಲೇ ನಿಮಗೆ ಸಂಪಾದನೆ ಮಾಡೋಕ್ಕಾಗದು. ಯಾರಿಗೂ ಒಬ್ರದ್ದು ಇಂಡಿವಿಜುವಲ್ ಆಗಿ ಜೀವನ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತು ಪೇರೆಂಟ್ಸ್ಗೂ ಅಷ್ಟೇ, ಅವ್ರ ಪೇರೆಂಟ್ಸು ಮಕ್ಕಳು ಒಳ್ಳೇದಾಗಲಿ ಅಂತ, ಅವ್ರಿಗೆ ಮಾಡೋಕ್ಕಾಗದೇ ಇರೋದನ್ನು ಮಾಡಲಿ ಅಂತ ಒಂದು ಆಸೆ ಇರುತ್ತೆ. ಅದು ತಪ್ಪೇನಿಲ್ಲ. ಬಟ್ ಯಾವಾಗ ಅದು ಮೈ ಮೇಲೆ ಫೋರ್ಸ್ಫುಲ್ಲಾಗಿ ಹೋಗಿ ಅವ್ರು ಏನೇ ಮಾಡಿದ್ರು ಇದನ್ನೇ ಮಾಡಬೇಕು, ನಮ್ಮನ್ನು ಸಾಕೊಂಡು ನೀನು ಸಾಕೊಂಡು ಕಾಸು ಮಾಡಬೇಕು ಅನ್ನೋದು, ಕಾಸು ಮಾಡೋದೇ ಇಂಪಾರ್ಟೆಂಟ್ ಆಗೋಯ್ತು ಅಂದರೆ ನಿಜವಾದ ಖುಷಿ ಮತ್ತು ನಿಜವಾದ ಜೀವದ ಖುಷಿ ಅಲ್ಲೇ ಮರ್ತೋಗ್ಬಿಡ್ತು. ಇವತ್ತು ಸಾಕಷ್ಟು ಪೇರೆಂಟ್ಸ್ ಇರ್ಬೋದು, ಅಥವಾ ಸ್ಕೂಲ್ ಕಾಲೇಜಸ್ ಇರ್ಬೋದು, ಇಲ್ಲ ಸ್ಟೂಡೆಂಟ್ಸ್ ಇರ್ಬೋದು, ಸಾಕಷ್ಟು ಜನರಿಗೆ ಹೆಂಗಂದರೆ ಪಕ್ಕದ ಮನೆಯವ್ನು 99 ಬಂದು ಇವ್ರಿಗೆ 98 ಬಂದಿದ್ರು ಕೂಡ ಅದನ್ನು ಎಂಜಾಯ್ ಮಾಡೋದಿಲ್ಲ. ಒಂದು ಮಾರ್ಕ್ಸ್ ಹೋಯ್ತು ಅಂತ ತಲೆ ಮೇಲೆ ಬಿದ್ದಾಗಿ ರಿವ್ಯಾಲ್ಯೂಯೇಷನ್ ಆಗಬೇಕಾ ಏನೋ, ಮಕ್ಕಳು ಅಳ್ತಾ ಇರೋವಂಥದ್ದು. ನಾನು ರೀಸೆಂಟಾಗೆಲ್ಲ ಓದ್ತಾ ಇದ್ದೆ, 1 ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಒಂದು ಹುಡುಗಿ. ಆದರೆ ನಿಮ್ಮ ಮನೆಯಲ್ಲಿ ನೀವು SLC 50% ಮಾಡಿದಾಗ ಅದನ್ನು ಹೇಗೆ ತೊಗೊಂಡ್ರು ಅಂತ, ಅಂದರೆ ಅದನ್ನು ಸೆಲೆಬ್ರೇಟ್ ಮಾಡಿದಂಗೆ ನಿಮ್ಮ ತಂದೆ ನೀವು ಹೇಳೋ ಪ್ರಕಾರ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ರು ಅಂತ, ಅದು ನಿಮಗೆ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಯಿತು? ನಿಜ ಹೇಳಬೇಕು ಅಂದರೆ ನನಗೆ ನಮ್ಮ ತಂದೆ ತಾಯಿಗೂ ಅಷ್ಟೇ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಒಂದು ಇದಿರಲಿಲ್ಲ. ಯಾಕಂದರೆ ಗೊತ್ತಿತ್ತು ಅವ್ರಿಗೆ ನಂಗೆ ಇದು ಸೆಟ್ ಆಗ್ತಾ ಇರಲಿಲ್ಲ ಅಂತ ಚಿಕ್ಕ ವಯಸ್ಸಿಂದನೂ. ಒಂದು ನನಗೂ ಅಷ್ಟೇ ಫೇಲ್ ಬಿಡು ಇನ್ನೇನು ಅಂದ್ಕೊಂಡು ನಾನು ಅಂದ್ಕೊಂಡು ಪಾಸ್ ಆಗೋಗಿದ್ದು, ಒಂದೇನೋ ಒಂಥರ ಮಜಾ ಆಯಿತು. ಬಟ್ ಆಮೇಲೆ ನಾನು ಸೆಕೆಂಡ್ PU ನಂದು NIOS ಮಾಡಬೇಕಾದ್ರೆ ಫಸ್ಟ್ ಬಯಾಲಜಿ ಎಕ್ಸಾಮ್ ನಾನು ಹೇಳ್ದಂಗೆ ಅದು 15 ಮಾರ್ಕ್ ಬಂತು. ಮತ್ತೆ ಇನ್ನೊಂದ್ಸತಿ ರೀಅಪ್ಲೈ ಮಾಡೋ ಟೈಮಲ್ಲಿ ನಾನು ಅವಾಗ ಏನಾಗೋಯ್ತು, ಎಕ್ಸಾಮ್ ಹಾಲ್ಗೆ ಹೋದೆ, ಕೂತ್ಕೊಂಡು ನನಗೆ ಸೆಕೆಂಡ್ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಬರೀಬೇಕಾ ಈ ಎಕ್ಸಾಮು? ಹಾಲಲ್ಲಿ ಕೂತಿದ್ದೀನಿ, ಎಲ್ಲ ಕೂತ್ಕೋತಾ ಇದ್ದಾರಲ್ಲಿ. ನನಗೆ ಇಲ್ಲ ಬರೆಯೋದು ನನಗೇನು ಇದಿಲ್ಲ, ಇದರಲ್ಲಿ ಇಂಪಾರ್ಟೆನ್ಸು ಇಲ್ಲ. ಆಲ್ರೆಡಿ ನಾನು ಮೊಯ್ತಾಯ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ 2015ರಲ್ಲೇ. ಸೊ ನನಗೆ ಫೋಕಸ್ ಎಲ್ಲ ಮೊಯ್ತಾಯ್ ಮೇಲೆ ಇತ್ತು. ನನಗೆ ನಾನು ಅಲ್ಲೇ ಡಿಸೈಡ್ ಮಾಡಿದೆ, ನಾನು ಎಕ್ಸಾಮ್ ಎಲ್ಲ ಬರೆಯಲ್ಲ, ಇದೆ ಲಾಸ್ಟ್, ನಾನು ಯಾವುದು ಬುಕ್ ಮುಟ್ಟಲ್ಲ, ನಾನು ಯಾವುದು ಇದೆ. ಯಾಕಂದ್ರೆ ನನಗೆ ಫ್ರೀಡಮ್ ಬೇಕು. ಇದು ತುಂಬ ಕಂಟ್ರೋಲ್ ಆದಂಗೆ ಹೋಗೋಯ್ತು. ಸೊ ಅವತ್ತು ಅಲ್ಲಿಂದನೇ ನಾನು ಬಿಟ್ಬಿಟ್ಟು ಹೊಟ್ಟೋದೆ. ನಾನು ಎಕ್ಸಾಮ್ ಎಲ್ಲ ಬಿಟ್ಬಿಟ್ಟು ಹಾಲ್ ಬಿಟ್ಬಿಟ್ಟು ಹಂಗೆ ಹೊಟ್ಟೋದೆ ನಾನು. ಇನ್ನು ಈ ಮೊಯ್ತಾಯ್ ಜರ್ನಿ ಶುರುವಾಯ್ತಲ್ಲ, ಅದು ಬೆಂಗಳೂರಲ್ಲೇ ಶುರುವಾಗಿದ್ದ? ಹೌದು, ಫಸ್ಟು ಮೊಯ್ತಾಯ್ ನನಗೆ ಬೆಂಗಳೂರಲ್ಲೇ ಸ್ಟಾರ್ಟ್ ಆಗಿದ್ದು. ಇಲ್ಲೇ ಜಯನಗರದಲ್ಲಿ ರಾಕ್ ಸಾಲಿಡ್ ಸ್ಟುಡಿಯೋ ಅಂತ ಒಂದು ಜಿಮ್ ಇತ್ತು. ಸೊ ಅಲ್ಲಿ ನಮಗೆ ನಾನು ಫಸ್ಟು ಅಲ್ಲಿ ಹೋಗಿದ್ದು. ಫಸ್ಟಲ್ಲಿ ಅವರು ಇಲ್ಲ ಚಿಕ್ಕ ಮಕ್ಳಿಗೆ ಬಿಡಲ್ಲ ಅಂತ ಹೇಳಿದರು. ನಮ್ಮಮ್ಮ ಆ್ಯಕ್ಚುಲಿ ಎಲ್ಲ ಥರ ಕ್ಲಾಸ್ಗಳಿಗೂ ಕರ್ಕೊಂಡೋಗಿದ್ದಾರೆ. ಬ್ಯಾಕ್ ಸ್ವಿಮ್ಮಿಂಗ್, ಇವತ್ತು ನಮ್ಮ ಸ್ವಿಮ್ಮಿಂಗ್ ನಂಗೆ ಚೆನ್ನಾಗಿ ಬರುತ್ತೆ, ನನಗೆ ಬರೋದೇ ನಮ್ಮಮ್ಮ ಕಾರಣ. ಜೊತೆಗೆ ಹಾರ್ಸ್ ರೈಡಿಂಗು, ಎಲ್ಲೆಲ್ಲಿ ಏನೇನು ಹೋಗಬೇಕು ಅದಕ್ಕೆಲ್ಲ ಹೋಗ್ಬಿಟ್ಟಿದ್ದೀನಿ ನಾನು. ಬಟ್ ನನಗೆ ಲ್ಯಾಚ್ ಆಗಿದೆ ಲಾಸ್ಟಲ್ಲಿ ಬಾಕ್ಸಿಂಗ್, ಥಾಯ್ ಬಾಕ್ಸಿಂಗ್. ನಿಮ್ಮ ಜರ್ನಿ ಎಲ್ಲ ಹುಡುಕ್ತಾ ಇದ್ದೀರಿ ನೀವು, ಮೋಸ್ಟ್ಲಿ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹುಡುಕ್ತಾ ಇದ್ದೀರಿ ಅನ್ಸುತ್ತೆ. ನಾನು ಈ ಫೀಲ್ಡಿಗೆ ಹೋಗ್ಲಾ, ಇದಕ್ಕೆ ಹೋಗ್ಲಾ, ಅದಕ್ಕೆ ಹೋಗ್ಲಾ, ಏನು ಮಾಡಲಿ ಅಂತ ಹೇಳಿ. ನಾನು ಹುಡ್ಕೋದಕ್ಕಿಂತ ನಮ್ಮ ತಾಯಿ ತುಂಬ ಪ್ರಯತ್ನ ಪಡ್ತಾ ಇದ್ರು, ಯಾವ್ದ್ರಲ್ಲಾದರೂ ಕ್ಲಿಕ್ ಆಗ್ತಾನ ಏನು ಎತ್ತ ಅಂತ. ಬಟ್ ಲಾಸ್ಟಲ್ಲಿ ನನಗೆ
ನಾನು ಹೆಂಗಿದ್ರು ಎಕ್ಸಾಮ್ ಎಲ್ಲ ಬಿಟ್ಬಿಟ್ಟಿದ್ದೆ ನಾನು. ಸೊ ನನಗೆ ಬೇರೆ ದಾರಿನೇ ಇರಲಿಲ್ಲ, ನಂಗೆ ಟಾರ್ಗೆಟ್ ಅನ್ನೋದೇ ಇರಲಿಲ್ಲ. ಆ ಟೈಮಲ್ಲಿ 17 ಇಯರ್ಸಲ್ಲಿ ನಿಮಗೆ ಗೊತ್ತು, ಎಲ್ಲರೂ ಬೇಡದಿರೋ ಕೆಲಸ ಎಲ್ಲ ಮಾಡಿಕೊಂಡು ಬ್ಯಾಡ್ ಹ್ಯಾಬಿಟ್ಸು ಅದೆಲ್ಲ ಎಂಟ್ರಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಏನು ಒಂದು ಗೋಲ್ ಇಲ್ಲ, ಏನಿಲ್ಲ, ಸುಮ್ಮನೆ ಓಡಾಡೋದು, ಅವ್ರ ಜೊತೆ ಓಡಾಡೋದು, ಹಿಂಗೆ ಬರೋದು, ಸಿಗರೇಟ್ ಹೊಡೆಯೋದು, ಆ ಥರದ್ದು ಸ್ಟಾರ್ಟ್ ಆದಾಗ ಪೇರೆಂಟ್ಸ್ಗೂ ಹೆದರಿಕೆ, ಅಯ್ಯೋ ಏನಪ್ಪ ನನ್ನ ಮಗ ಕೆಟ್ಟೋಗ್ತಾ ಏನಲ್ಲ, ಏನು ಮಾಡೋದು. ಆ ಟೈಮಲ್ಲಿ ನನಗೆ ಕರೆಕ್ಟ್ ಟೈಮ್ಗೆ ಮೊಯ್ತಾಯ್ ನನಗೆ ಸಿಕ್ಕಿದ್ದು. ಆಮೇಲೆ ನೋಡಿ, ಅವರು ಆತಂಕಕ್ಕೆ ಇನ್ನೊಂದು ಕಾರಣ ಅಂದರೆ ಒಬ್ಬ ನಾರ್ಮಲ್ ಪೇರೆಂಟ್ಸಿಗೂ ಇರುತ್ತೆ, ಯಾರೋ ಒಬ್ಬ ಸೆಲೆ ಬಂದಾಗ ಇನ್ನೂ ಜಾಸ್ತಿ ಎಕ್ಸಾಗ್ರೇಟ್ ಆಗುತ್ತೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತುಂಬ ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ ಅದು. ಎಸ್ ಯಾಕಂದರೆ ನೋಡಿ, ಇವಾಗ ನಾವು ಅದೇ ಸೆಲೆಬ್ರಿಟಿ ಫ್ಯಾಮಿಲಿಯಾಗಿ ನಮ್ಮನ್ನು ತುಂಬ ಜನರು ನೋಡ್ತಾ ಇರ್ತಾರೆ. ಸೊ ನಾವು ಇವಾಗ ನಮ್ಮ ಅಪ್ಪ ಅಮ್ಮ ಹೆಸರು ಇವಾಗ ಸೊಸೈಟಿಗೇನು, ಓಯ್ ಅವ್ರ ತಂದೆ ಬಿಡಪ್ಪ, ಅವ್ರ ತಾಯಿ ಏನಪ್ಪ, ಇವ್ನು ನೋಡಿ ಹೆಂಗಿದ್ದಾನೆ, ಸಿಗರೇಟ್ ಹಿಡ್ಕೊಂಡು ಹಿಂಗೆ ಏನೂ ಮಾಡ್ತಲ್ಲ ಪ್ಯಾದೆ ಥರ ಅನ್ನೋದಕ್ಕಿಂತ ನಾನು ಅವ್ರಿಗೋಸ್ಕರ ಏನೂ ಮಾಡಲೇ ಇಲ್ಲ ನಾನು. ಯಾಕಂದರೆ ಇದು ನನ್ನ ಜೀವನ, ನನ್ನಲ್ಲಿ ಏನು ನಡೀತಿದೆಯೋ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ಅವ್ರ ಜೀವನದಲ್ಲಿ ಏನು ನಡೀತಿದೆ ಅವ್ರಿಗೆ ಗೊತ್ತಿಲ್ವಲ್ಲ, ಅದು ಬೇರೆಯವ್ರು ನೋಡೋಕ್ಕೂ ಕಷ್ಟ ಆಗುತ್ತೆ ಅವಾಗ. ಬಟ್ ಅಲ್ಲೇ ನನಗೆ ಸ್ಟಾರ್ಟ್ ಆಗಿದ್ದು, ನಿಜವಾಗ್ಲೂ ಏನೋ ಮಾಡಲೇಬೇಕು ನನಗೋಸ್ಕರ ಅಂತ. ಫಸ್ಟು ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ತೋರಿಸ್ಲೇಬೇಕು ನಾನು ಏನು ಅಂತ, ನಾನು ಬಿಡಲ್ಲ ಅಂತ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಬಟ್ ನಾನು ಒಂದು ಸತಿ ಮೊಯ್ತಾಯ್ ಯಾವಾಗ ಸ್ಟಾರ್ಟ್ ಮಾಡಿ ಅದು ನಿಜವಾದ ಡಿಸಿಪ್ಲಿನ್, ಅದರದ್ದು ನಿಜವಾದ ಹಾರ್ಡ್ ಟ್ರೈನಿಂಗ್, ನನಗೆ ಮೊಯ್ತಾಯ್ನೇ ಒಂದು ಲೈಫ್ ಲೆಸನ್ ಆಗೋಯ್ತು. ನನಗೆ ತುಂಬ ಹೇಳ್ಕೊಡ್ತು ಮೊಯ್ತಾಯ್ನೇ. ಜನರ ಜೊತೆ ಏನೋ ಹೆಂಗೆ ಮಾತಾಡೋದು, ಯಾವ ಥರ ಇರೋದು, ಫೈಟ್ಗಿಂತ ಮುಂಚೆ ಹೆಂಗಿರಬೇಕು, ಹೊಡೆದ್ಬಿಡ್ತೀನಿ. ನನ್ನ ಫಸ್ಟ್ ಫೈಟು 2015 ನಮ್ಮಪ್ಪ ಬೇರೆ ಚೀಫ್ ಗೆಸ್ಟು ಕಂಠೀರವ ಸ್ಟೇಡಿಯಮಲ್ಲಿ ಮೊಯ್ತಾಯ್ ಜೂನಿಯರ್ಸ್ ನಡೀತು 2015. ಅಲ್ಲಿ ನನ್ನ ಫಸ್ಟ್ ಫೈಟ್ ಆಗಬೇಕಾದ್ರೆ ನಾನು ತಲೆ ಹಿಡ್ದು ಹಂಗೆ ಹೊಡಿತೀನಿ ಹಿಂಗೆ ಹೊಡಿತೀನಿ ಹ್ಞೂ ಅಂತ ಓವರ್ ಕಾನ್ಫಿಡೆನ್ಸ್ ಇತ್ತು. ರಿಂಗ್ ಒಳಗಡೆ ಹೋದಾಗ ಅದು ಬೇರೆನೇ ಕತೆ. ಎಣ್ಣೆ ಹೊಡೆದೊಂಥರ ಸುಮ್ಮನೆ ಕೈ ಬೀಸಾಡಿ 3 ರೌಂಡ್ ಆಡಿದೆ, ಬಟ್ ಸೋತೆ. ಬಟ್ ಆ ಸೋಲೆ ಇವತ್ತು ನನಗೆ ಇಲ್ಲಿಗೆ ತೊಗೊಂಬಂದು ಕೂತಿರೋದು. ಯಾಕಂದರೆ ಅಲ್ಲೇ ನನಗೆ ನಿಜವಾದ ಅದರದ್ದು ಟೇಸ್ಟ್ ಗೊತ್ತಾಗಿತ್ತು. ಓ ಹಿಂಗಿರತ್ತಾ ಇದು, ಇಲ್ಲ ಇದನ್ನೇ ಮಾಡೋದು ನನಗಿದೇ ಸರಿ ನನಗೆ ಅಂದ್ಬಿಟ್ಟು ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ, ಮೊಯ್ತಾಯ್ ಜರ್ನಿ. ವೀಕ್ಷಕರೇ, ಇವತ್ತು ನಾವು ಈ ಕುಂಗ್ಫು ಇರಬಹುದು ಅಥವಾ ಮೊಯ್ತಾಯ್ ಇರ್ಬೋದು, ಕರಾಟೆ ಇರ್ಬೋದು, ಸಾಕಷ್ಟು ಮಾರ್ಷಿಯಲ್ ಆರ್ಟ್ಸ್, ಇಂಡಿಯನ್ಸ್ ಮಾರ್ಷಿಯಲ್ ಆರ್ಟ್ಸ್ ಏನಿತ್ತು ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಆದರೆ ಅದನ್ನು ರಿಪ್ರೆಸೆಂಟ್ ಮಾಡುವಂಥ ಇಂಡಿಯನ್ಸೇ ಇಲ್ಲ. ನಾವು ಇಲ್ಲಿ ಸೂರ್ಯ ಅವರನ್ನು ಮಾತಾಡ್ತಾ ಇದ್ದೀವಲ್ಲ, ಅವರ ಒಂದು ಸಾಧನೆನೇ ಆ ರೀತಿ ಇರೋದು. ಒಂದು ಇಡೀ ದೇಶವನ್ನು ರಿಪ್ರೆಸೆಂಟ್ ಮಾಡಿದ್ದಾರೆ, ಮತ್ತೊಂದು ಕಡೆ ರಾಜ್ಯವನ್ನು ರಿಪ್ರೆಸೆಂಟ್ ಮಾಡಿದ್ದಾರೆ, ದೇಶವನ್ನು ರಿಪ್ರೆಸೆಂಟ್ ಮಾಡಿ ಗೆದ್ದಿರೋದು ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು, ಅಂದರೆ ಇಂಟರ್ನ್ಯಾಷನಲ್ ಚಾಂಪಿಯನ್ ಆಗಿರುವಂಥದ್ದು. ಆ ಜರ್ನಿ ಬಗ್ಗೆ ನೋಡಿದಾಗ ಸೂರ್ಯ, ಒಬ್ಬ ಹುಡುಗ ಡೈಲೆಕ್ಸಿಂದ ಬಳಲ್ತಾ ಇರ್ತಾರೆ. ನಮಗೆ ಆ ಡೈಲೆಕ್ಸಿ ಬಗ್ಗೆ ಗೊತ್ತಾಗಿದೆ ತಾರೇ ಜಮೀನ್ ಪರ್ ಅನ್ನೋಂಥ ಒಂದು ಸಿನಿಮಾ ಬಂದ ಮೇಲೆ. ಎಷ್ಟೋ ಜನರಿಗೆ ಆ ಥರ ಒಂದು ಕಾಯಿಲೆ ಇದೆ ಮಕ್ಕಳಲ್ಲಿ ಅನ್ನೋದೇ ಗೊತ್ತಿರಲಿಲ್ಲ. ಅದನ್ನು ಒಂದು ಡಿಸಬಿಲಿಟಿಯನ್ನು ಅಥವಾ ಅವರು ಕೈಲಾಗದೇ ಇರೋರು ಅಂತ ಭಾವಿಸುವಂಥ ಪೇರೆಂಟ್ಸೇ ಸಾಕಷ್ಟು ಇದ್ರು ಅನಿಸುತ್ತೆ. ಬಟ್ ಲಕ್ಕಿಲಿ ನಿಮ್ಮ ಮನೆಯಲ್ಲೇ ನಿಮಗೊಂದು ಒಳ್ಳೆ, ಅಂದರೆ ನಿಮ್ಮ ಮೇಲೆ ನಂಬಿಕೆ ಇಡುವಂಥ ಪೇರೆಂಟ್ಸು ನಿಮಗೆ ಸಾಕಷ್ಟು ಸಹಾಯ ಮಾಡ್ತಾ ಬರ್ತಾರೆ. ಜೊತೆಗೆ ನೀವು ಕೂಡ ಹೇಳ್ತಾ ಇದ್ರಿ, ಎಣ್ಣೆ ಹೊಡೆಯೋದಿರ್ಬೋದು ಅಥವಾ ಸಿಗರೇಟು ದಾರಿ ಬಿಡ್ತಾ ಇರೋವಂಥದ್ದು. ಆ ಸಂದರ್ಭದಲ್ಲಿ ನಿಮ್ಮನ್ನು ಇದು ಸೆಲೆಕ್ಟ್ ಮಾಡ್ಕೊಳುತ್ತೆ ಮೊಯ್ತಾಯ್. ಆ ಜರ್ನಿ ಹೇಗೆ ಶುರು ಆಯಿತು, ಅಲ್ಲಿಂದ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ? ಸೊ ಫಸ್ಟ್ ನಾನು ಹೇಳ್ದಂಗೆ 2015 ನಾನು ಸ್ಟಾರ್ಟ್ ಮಾಡಿದ್ದು ಮೊಯ್ತಾಯ್. ಅದು ನಾನು ಫಸ್ಟ್ ಸೋಲ್ ಆದಮೇಲೆ ನಾನು ನಮ್ಮ ಅಪ್ಪಂಗೆ ಹೇಳ್ಬಿಟ್ಟೆ, ಇಲ್ಲ ನಾನು ಫೈಟೇ ಆಡಬೇಕು ಅಂತ. ಅದೇ ಕರೆಕ್ಟ್ ಟೈಮ್ಗೆ ಮೈಸೂರಿಂದ ಒಂದು ಟೀಮ್ ಬಂದಿತ್ತು. ಅವ್ರ ಹೆಸರು ಬಂದ್ಬಿಟ್ಟು ಕ್ರೂ ವಿಕ್ರಮ್ ನಾಗರಾಜ್ ಅಂತ. ಸೊ ಅವರು AMS ಅಕಾಡೆಮಿ ಆಫ್ ಮಾರ್ಷಲ್ ಸೈನ್ಸ್ ಅಂತ ಮೈಸೂರು ಕೃಷ್ಣಮೂರ್ತಿಪುರಮಲ್ಲಿ ಜಿಮ್ ಇದೆ, ಅಲ್ಲಿ ನಾನು ಶಿಫ್ಟ್ ಆದೆ. ಇಲ್ಲಿ ನಾನು 3 ಮಂತ್ಸ್ ಇರಬೇಕು ಅಂದ್ಬಿಟ್ಟು 3 ವರ್ಷ ಇದ್ದೆ ಅಲ್ಲಿ ನನ್ನ ಪ್ರೋಗ್ರೆಸ್ ಜಾಸ್ತಿ ಆಯಿತು. ಸೊ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡಿದ್ರು, ನನ್ನ ಗೇಮ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಅವ್ರು ಇಂಟರ್ನ್ಯಾಷನಲ್ MMA ಕೋಚ್ ಬೇರೆ, ಅವರು ತುಂಬ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅವರಿಂದ ನನಗೆ ಒಂದು ಬೇಸಿಕ್ಸ್, ಒಂದು ಕಲೆಗೆ ಒಂದು ಬೇಸಿಕ್ಸ್ ಏನಿದೆಯೋ ಅದನ್ನು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ನನ್ನ ಮೇಲ್ ಬರ್ಸಿದ್ದೆ AMS ಮತ್ತು ಕ್ರೂ ವಿಕ್ರಮ್ ನಾಗರಾಜ್ ಸರ್ ಅವರು. ಅಲ್ಲಿಂದ ನಾನು ಥೈಲ್ಯಾಂಡ್ಗೆ ಹೋದೆ. ಥೈಲ್ಯಾಂಡು ನಾನು 2018 ಹೋಗಿದ್ದು. ನಾನು ಅದಕ್ಕಿಂತ ಮುಂಚೆ ನಾನು ಅಮೆಚರ್ ಫೈಟ್ಸ್ ಎಲ್ಲ ಆಡಿ ನಾನು 4 ಟೈಮ್ ನ್ಯಾಷನಲ್ ಚಾಂಪಿಯನ್ ಮೊಯ್ತಾಯ್ ಇದರಲ್ಲಿ. ಜೊತೆಗೆ ಒಂದಿಷ್ಟು ಅಮೆಚರ್ ಫೈಟ್ಸ್ ಎಲ್ಲ ಗಾಲಾ, ಸ್ಟೇಟ್ ಲೆವೆಲು ಆ ಥರದ್ದೆಲ್ಲ ಇತ್ತು. ಸೊ ಅದೆಲ್ಲ ಆಡಿದ್ದೀನಿ ನಾನು. ಮತ್ತು ಅಮೆಚರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ ಥೈಲ್ಯಾಂಡಲ್ಲೆಲ್ಲ. ಸೊ MTBSA ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ನಾನು ಬ್ರಾನ್ಸ್ ಮೆಡಲಿಸ್ಟ್ ಆದೆ. ಸೊ ಅದಾದಮೇಲೆ ನಾನು ಪ್ರೊಫೆಷ್ನಲಿಗೆ ಶಿಫ್ಟ್ ಆದೆ. ಯಾಕಂದರೆ ಅಲ್ಲಿ ನಮಗೆ ತುಂಬ ಖರ್ಚು ಜಾಸ್ತಿ ಆಗುತ್ತೆ ಇದರಲ್ಲಿ, ಯಾಕಂದರೆ ಎಲ್ಲ ರಿಜಿಸ್ಟ್ರೇಷನ್ ಆಗಲಿ ಇದಾಗಲಿ. ಬಟ್ ಪ್ರೊಫೆಷ್ನಲ್ ಆಗಿ ನಾನು 2018 ನಾನು ಸ್ಟಾರ್ಟ್ ಮಾಡಿದೆ ಪ್ರೊಫೆಷ್ನಲ್ ಆಡೋಕ್ಕೆ ನಾನು. ಸೊ ಅಲ್ಲಿಂದ ನಾನು ಫೈಟ್ ಮಾಡ್ತಾ ಇಲ್ಲಿ ಜೊತೆಗೆ ವೀಸಾ ಪ್ರಾಬ್ಲಮ್ ಇತ್ತು ತುಂಬ. ಅಲ್ಲೇ ಇರಬೇಕು ಅಂತಿದ್ದು, ನಿಮ್ಗೆ ಇರೋಕ್ಕಾಗದೆ 2 ತಿಂಗಳು 59 ಡೇಸು ಮತ್ತೆ ವಾಪಸ್ ಬಂದು ಸ್ಟ್ಯಾಂಪ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ ನನಗೆ ಯಾವುದೂ ಜಿಮ್ ಇರಲಿಲ್ಲ, ನಾನು ಮತ್ತೆ ಮೈಸೂರಿಗೆ ಹೋಗೋಕೆ, ಯಾಕಂದರೆ ತಂದೆ ತಾಯಿ ಎಲ್ಲ ಇಲ್ಲಿರೋದ್ರಿಂದ. ಸೊ ಆ ಟೈಮಲ್ಲಿ ನನಗೆ ಇಂಡಿಯನ್ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಕಾಡೆಮಿ ನನಗೆ ಮನೆ ಆಯಿತು. ಇಲ್ಲಿ ನಾನು ಟ್ರೈನಿಂಗು, ಮತ್ತು ನನಗೆ ಇಲ್ಲಿ ಸರ್ ಬಂದ್ಬಿಟ್ಟು ಜಿತೇಶ್ ಬಂಜನ್ ಸರ್ ಅವರು,
ಅವರು ಟಾಪ್ MMA ಕೋಚ್ ಅವರು. ಜೊತೆಗೆ ಇಲ್ಲಿ ತುಂಬ ಟಾಪ್ MMA ಫೈಟರ್ಸು ಇದ್ದಾರೆ. MFN ಮೇಟ್ರಿಕ್ಸ್ ಫೈಟ್ ನೈಟ್ ಅಂತ ಒಂದು ಪ್ರಮೋಷನ್ ನಡೀತಾರೆ, ಟೈಗರ್ ಶ್ರಾಫ್ ಅವ್ರು ನಡೆಸ್ತಾ ಇರೋದು. ಸೊ ಅಲ್ಲಿ ಫೈಟ್ ಮಾಡ್ತಿರೋ ಫೈಟರ್ಸ್ಗಳು ಇಲ್ಲಿಂದನೇ ಹೋಗ್ತಾ ಇರೋದು, ನಮ್ಮ ಟೀಮ್ಮೇಟ್ಸೇ. ಸೊ ಈ ಜಿಮ್ ಸಿಕ್ಕಿ ನಾನು ಇಲ್ಲಿಂದ ಇವಾಗ ನಾನು ಟ್ರೈನಿಂಗ್ ಮಾಡೋದಾಗಲಿ, ನಾನು ಏನೇ ಮಾಡೋದು ಈ ಜಿಮ್ಮಿಂದ ಮಾಡ್ತಾಯಿದ್ದೀನಿ ಇವಾಗ. ಈಗ ನೀವು ಟ್ರೈನಿಂಗ್ ಶುರು ಮಾಡ್ತೀರಿ, ನೀವು ಥೈಲ್ಯಾಂಡಿಗೆ ಫಿಕ್ಸ್ ಅಲ್ಲಿಂದ ಶಿಫ್ಟ್ ಆಗ್ತೀರಿ, ಅಲ್ಲೂ ಕೂಡ ಟ್ರೈನಿಂಗನ್ನು ಪಡ್ಕೊಳ್ಳೋದಕ್ಕೆ. ಆದರೆ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಎನಿವೇ ನೀವು ಅದನ್ನು ಒಪ್ಕೊಳ್ಳೋದೇ ಇದ್ರು ಅಥವಾ ನೀವು ಅದನ್ನು ನಿಮ್ಮ ತಲೆಗೆ ತೊಗೊಳ್ಳೋದೇ ಇದ್ರು, ನೀವು ಒಬ್ಬ ಸೆಲೆಬ್ರಿಟಿ ಮಗ, ಒಂದು ರೀತಿಯಿಂದ ಒಂದು ಸ್ಪೆಷಲ್ ಎಲ್ಲೇ ಹೋದರೂ ಗುರುತಿಸುವಂಥದ್ದು ಒಂದು ಟ್ರೀಟ್ಮೆಂಟ್ ಇರೋದು, ಮನೆ ಇರುತ್ತೆ, ಫುಡ್ಡು, ಪ್ರತಿಯೊಂದು ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಆದರೆ ಥೈಲ್ಯಾಂಡಿಗೆ ಅಲ್ಲಿ ಶಿಫ್ಟ್ ಆಗ್ತೀರಿ. ಥೈಲ್ಯಾಂಡಲ್ಲಿ ಆ್ಯಸ್ ಎ ಇಂಡಿಯನ್ ಫೈಟರ್ ಅಂತ ಬಂದಾಗ ಅಷ್ಟು ಇಲ್ಲಿ ಅಷ್ಟು ಗೌರವಿತವಾಗಿ ನಡೆಸ್ಕೊಳ್ತಾ ಇದ್ರ ಆ ಅನುಭವ ಹೇಗಿತ್ತು? ಆ ಟೈಮಲ್ಲಿ ಅನಿಸ್ತಾ ಇತ್ತು ನಿಮಗೆ ಯಾಕೆ ನಮ್ಮನ್ನು ಈ ಥರ ನೋಡ್ಕೋತಾರೆ ಇವರು ಅಂತೇಳಿ? ಸೊ ಫಸ್ಟ್ ಹೇಳಬೇಕು ಅಂದರೆ ಥಾಯ್ಲ್ಯಾಂಡು ತುಂಬ ಕಷ್ಟ ಇದೆ. ಯಾಕಂದರೆ ಇಲ್ಲಿ ಪಳಗಿರೋರ್ಗೆ ಮಾತ್ರ ಅಲ್ಲಿ ಒಂದು ಸ್ವಲ್ಪ, ಮತ್ತು ನಿಮಗೆ ಗೊತ್ತಿರೋರ ಮೂಲಕದಿಂದ ಮಾಡಿದ್ರೆ ನಿಮಗೆ ಸ್ವಲ್ಪ ರೆಸ್ಪೆಕ್ಟ್ ಆಗಲಿ, ನಿಮ್ಮ ಫೈಟರ್ಸ್ಗೆ ಮತ್ತು ಇಲ್ಲಿ ಗ್ರೋತ್ಗೆ, ಒಂದು ಎಕ್ಸ್ಪೀರಿಯನ್ಸ್ಗೆ, ಮತ್ತು ನಿಮ್ಮ ಇದಕ್ಕೆ ಒಂದು ಅಪ್ಲಿಫ್ಟ್ ಕೊಡೋಕ್ಕೆ ನಿಮ್ಗೆ ಗೊತ್ತಿರೋರು ಇರಬೇಕು. ಥೈಲ್ಯಾಂಡಲ್ಲೆಲ್ಲ ಜಿಮ್ಮು ತುಂಬ ಕಷ್ಟ ಇರುತ್ತೆ. ಮುವಾಯ್ ಥಾಯ್ ಅಂದ್ರೆ ಕಷ್ಟ ಸರ್. ಒನ್ ಆಫ್ ದ ಮೋಸ್ಟ್ ಬ್ರೂಟಲ್ ಫೈಟಿಂಗ್ ಸ್ಟೈಲ್ಸ್ ಅಂತಲೇ ಹೇಳ್ತಾರದು. ಯಾಕಂದರೆ ನಾವು 8 ಅಂಗಾಂಗಗಳನ್ನು ಉಪಯೋಗಿಸ್ಕೊಂಡು ಫೈಟ್ ಮಾಡ್ತೀವಿ. ಸೊ ಮುಷ್ಟಿ, ಮೊಣಕೈ, ಮೊಣಕಾಲು, ಕಾಲು, ಈ 8 ಇದನ್ನು ಯೂಸ್ ಮಾಡ್ಕೊಂಡು ಫೈಟ್ ಮಾಡಿದಾಗ ತುಂಬ ಟಫ್ ಟ್ರೈನಿಂಗ್ ಇರುತ್ತೆ. ಸೊ ನಾನು 2018ರಿಂದ ಒಂದು ವರ್ಷದಲ್ಲಿ ನಾನು ಒಂದು 2-3 ಜಾಗ ಬೇರೆ ಜಿಮ್ಗಳು ನೋಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬೇರೆ ಟ್ರೈ ಮಾಡ್ತಾ ನಂಗೆ ಲಾಸ್ಟ್ ಬಂದು ಸಿಕ್ಕಿದ್ದು ಸಿಟ್ ಮೊಂಚಾಯ್ ಜಿಮ್. PA ಅವರೇ ನಮ್ಮ ಬಿಗ್ ಬಾಸ್ ಸಿಟ್ ಮೊಂಚಾಯ್ ಜಿಮ್ಮಲ್ಲಿ. ಅದು ವೆರಿ ವೆಲ್ ನೋನ್ ಜಿಮ್ ಥೈಲ್ಯಾಂಡಲ್ಲೆಲ್ಲ, ತುಂಬ ಜನರಿಗೆ ಗೊತ್ತದು. ಹೆವಿ ಹ್ಯಾಂಡ್ಸ್ ಲೋ ಕಿಕ್ ಅವ್ರ ಮೋಟೋ ಇರೋದು. ಸೊ ಅವರು ನನಗೆ ಈ ಅವಕಾಶ ಮಾಡಿಕೊಟ್ರು. ನಾನು ಇವತ್ತು ಏನೇನು ನನಗೆ ಬಂದಿದೆಯೋ ಈ ಅಚೀವ್ಮೆಂಟ್ಸ್ ಎಲ್ಲ, ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನನಗೆ ಈ ಹೆಸರು ಬಂದಿದೆ. ಸೊ ಜಿಮ್ಮು ತುಂಬ ಮುಖ್ಯ. ಯಾರು ನಿಮಗೆ ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾರು ಸೈಡಿಂದ ಫೈಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಯಾವ ಥರ ನೋಡ್ಕೋತಾರೆ, ಅದು ತುಂಬ ಮುಖ್ಯ. ಅಲ್ಲ, ಈಗ ನಾನು ಥೈಲ್ಯಾಂಡ್ಸ್ ಯಾರೇ ಇರಲಿ ಅವ್ರದ್ದು ತಪ್ಪಲ್ಲ. ಯಾರೋ ಒಬ್ಬ ಚಾಂಪಿಯನ್ಸ್ ಬರ್ತಾ ಇದ್ದರೆ ಸಹಜವಾಗಿ ಆ ಒಂದು ಗೌರವ ಇರುತ್ತೆ, ಆ ಒಂದು ಕನ್ಸಿಡರೇಷನ್ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಬಂದಾಗ, ಯಾಕಂದರೆ ಭಾರತನೇ ಮರ್ತು ಹೋಗ್ಬಿಟ್ಟಿದೆ ಆ ಒಂದು ತನ್ನ ಆರ್ಟನ್ನೇ. ಖಂಡಿತ ಸರ್. ಇನ್ನೊಂದು ಏನಾಗಿದೆ ಅಂದರೆ, ಇವಾಗ ನೀವು ನಮ್ಮವರೇ ನಮ್ಮ ಹಿಸ್ಟ್ರಿ ಬುಕ್ಸನ್ನು ನೋಡದೆ ಇವಾಗ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಮರ್ತೋಗಿದ್ದಾರೆ. ಬಟ್ ಅಲ್ಲಿ ನಮ್ಮವರಲ್ಲಿ ಯಾರು ನಿಜವಾದ್ದು ಕಲೆ ಇರೋ ಟ್ಯಾಲೆಂಟೆಡ್ ಫೈಟರ್ಸ್ಗೂ ಆಪರ್ಚುನಿಟಿ ಸಿಗ್ತಾ ಇಲ್ಲ ಹೋಗೋಕ್ಕೆ. ಹೋದಾಗ್ಲೂ ಯಾರ ಹತ್ರ ಹೋಗಿ ಕಲಿಬೇಕು, ಯಾವ ಥರ ಮಾಡಬೇಕು ಅನ್ನೋದು ಐಡಿಯಾ ಇರಬೇಕು. ಇಕೋಸಿಸ್ಟಮ್ ಇಲ್ಲಿಲ್ಲ. ಯಾಕಂದರೆ ಇಲ್ಲಿ ತುಂಬ ನಿಜ ಹೇಳಬೇಕು ಅಂದರೆ ತುಂಬ ಕಷ್ಟ ಇದೆ, ತುಂಬ ಗೊಂದಲ ಇದೆ, ತುಂಬ ಅಂದರೆ ನಮ್ಮಲ್ಲೇ ತುಂಬ ಹೊಡೆದಾಟ ಜಾಸ್ತಿ ಇದೆ. ಇವನು ಬೆಳಿಬಾರ್ದು, ನನ್ನ ಬೆಳೆಯೋ ಜಾಗದಲ್ಲಿ ಇವನು ಬೆಳೆದ್ಬಿಟ್ರೆ ನಾನೇನು ಮಾಡಲಿ, ಆ ಥರ ಏನೋ ಯೂನಿಟಿ ಇಲ್ಲ ನಮ್ಮ ಜನರಲ್ಲಿ. ಸೊ ಅದು ಈ ನಾಟ್ ಜಸ್ಟ್ ಕಾಂಬ್ಯಾಟ್ ಸ್ಪೋರ್ಟ್ಸ್, ಎಲ್ಲ ಇದರಲ್ಲಿ ನೋಡಿದಾಗ್ಲೂ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಎಲ್ಲ ಕಡೆನೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೆ ನಿಜವಾದ್ದು ಏನಂತಾರೆ ಸಪೋರ್ಟ್ ಬೇಕು. ನಮಗೆ ನಿಜವಾಗ್ಲೂ ಗವರ್ಮೆಂಟಿಂದಾಗಲಿ ಮತ್ತು ಸ್ಪೋರ್ಟ್ಸ್ ಅವರೇ ಆಗಲಿ ನಮಗೆ ನಿಜವಾದ ಸಪೋರ್ಟ್ ಬೇಕು. ಆ ಥರದ್ದು ಸಪೋರ್ಟು ಸಿಕ್ಕಿಲ್ಲ ಅಂದರೆ ಅದನ್ನು ಮಾಡ್ಕೊಂಡು ಹೋಗೋರು ಜಾಸ್ತಿ ಇದ್ದಾರೆ. ಬಟ್ ಲಾಸ್ಟಲ್ಲಿ ಅವ್ರಿಗೆ ಯಾವುದೇ ಥರ ಪ್ರೋತ್ಸಾಹ ಸಿಗಲ್ಲ ದೇಶದಿಂದ. ಇವಾಗ ನನಗೆ ಆಗಲಿ, ನಾನು ಥೈಲ್ಯಾಂಡಲ್ಲಿ ಹೋಗಿ ತುಂಬ ದೊಡ್ಡ ಸ್ಟೇಡಿಯಮಲ್ಲಿ ಫೈಟ್ ಮಾಡ್ತೇನೆ. ನಾನು ಇವಾಗ ಇಂಡಿಯಾಸ್ ಓನ್ಲಿ ಫೈಟರ್ ಅಲ್ಲಿ ಹೋಗಿ ದೊಡ್ಡ ಸ್ಟೇಡಿಯಮಲ್ಲಿ ಗೆಲ್ಲೋ ಒಂದು ಅವಕಾಶ ಸಿಕ್ಕಿರೋದು. ಬಟ್ ಇಲ್ಲಿ ಅದಕ್ಕೆ ಯಾರೂ ನೋಡ್ತಾ ಇಲ್ಲ, ಯಾಕಂದರೆ ಅದ್ರದ್ದು ಬಗ್ಗೆ ಐಡಿಯಾ ಇಲ್ಲ. ಕ್ರಿಕೆಟು ಒಂದು ಸ್ಪೋರ್ಟು ಒಪ್ಕೋತೀನಿ, ಇಲ್ಲ ಅಂತಲ್ಲ. ಬಟ್ ಆ ಸ್ಪೋರ್ಟ್ ಬಿಟ್ಟು ಬೇರೆ ಯಾವುದು ಸ್ಪೋರ್ಟೇ ಇಲ್ಲ ಅಂದರೆ ಅದು ಕಷ್ಟ ಆಗೋದು. ಯಾಕಂದರೆ ನಾವೆಲ್ಲರೂ ಈ ದೇಶನ ರೆಪ್ರೆಸೆಂಟ್ ಮಾಡ್ತೀವಿ. ನಮಗೆ ಅವರು ಸಪೋರ್ಟ್ ಮಾಡ್ತಾರೋ ಮಾಡಲ್ವೋ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ನನಗೆ. ಯಾಕಂದರೆ ಈ ದೇಶದಿಂದ ನಾವು ತುಂಬ ಕಲ್ತಿದ್ದೀವಿ, ತುಂಬ ಮರ್ತೋಗಿರೋದು ನನಗೆ ವಾಪಸ್ ಬಂದಾಗ ನನಗೆ ಒಂದು ಆಶ್ಚರ್ಯ ಆಯಿತು. ಏನಪ್ಪ ಇಂಥ ದೇಶದಲ್ಲಿ ನಾನು ಇದ್ದೀನಿ, ಇದೆಲ್ಲ ನಮಗೆ ಗೊತ್ತೇ ಇಲ್ವಾ, ಅದನ್ನು ನಾನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಇಂಟರ್ನ್ಯಾಷನಲ್ಲಿ. ಸೊ ನಮಗೆ ನಿಜವಾದ ಸಪೋರ್ಟ್ ಬೇಕು. ಈಗ ನೀವು ಹೇಳ್ತಾ ಇದ್ರಿ ಈ ಮುವಾಯ್ ಥಾಯ್ ಇದೆಯಲ್ಲ, ಅದರಲ್ಲಿ ಥಾಯ್ ಅಂತ ಬಂದರೆ ಅದು ಥೈಲ್ಯಾಂಡ್ ಅಂತೇಳಿ ಅವರು ಅದನ್ನು ಒಂದು ಹೊಸ ರೂಪ, ಬದಲಾದಂಥ ರೂಪದಲ್ಲಿ ಬಂದಿರುವಂಥದ್ದು. ಆದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಕೂಡ ಭಾರತದ್ದೇ ಒಂದು ರಣತಂತ್ರ, ಭಾರತದ್ದೇ ಒಂದು ಯುದ್ಧ ಕಲೆ ಅಂತೇಳಿ. ಆ ಒಂದು ಹಿಸ್ಟ್ರಿನ ಎಕ್ಸ್ಪ್ಲೋರ್ ಮಾಡೋದಾದರೆ ಸರ್, ಇನ್ನೊಂದು ಏನು ಅಂದರೆ ಇದು ಸಾವಿರಾರು ವರ್ಷದಿಂದ ತುಂಬ ಅಂದರೆ ತುಂಬ ಹಳೇದಿದು. ಅದನ್ನು ಡೇಟ್ ಬ್ಯಾಕ್ ಮಾಡಬೇಕು ಅಂದರೆ ಇದು ಕಾಂಟ್ರವರ್ಸಿಯಲ್ ಟಾಪಿಕ್ ಆಗೋಗುತ್ತೆ. ಯಾಕಂದರೆ ಮುವಾಯ್ ಥಾಯ್ ಬಂದ್ಬಿಟ್ಟು ಥೈಲ್ಯಾಂಡಿನ ನ್ಯಾಷನಲ್ ಸ್ಪೋರ್ಟ್. ಅವರ ನ್ಯಾಷನಲ್ ಸ್ಪೋರ್ಟ್ ಆಗಿಟ್ಟಾಗ ಅವರು ಥೈಲ್ಯಾಂಡ್ದೇ ಇಡ್ತಾರೆ. ಬಟ್ ಅವ್ರಿಗೆ ನಿಜವಾಗ್ಲೂ ನಮಸ್ಕಾರ ಅಂತ ಹೇಳ್ಬೇಕು, ಯಾಕಂದರೆ ಧನ್ಯವಾದಗಳು ಹೇಳ್ಬೇಕು. ಏನಕ್ಕೆ ಅಂದರೆ ಥೈಲ್ಯಾಂಡ್ ಒಂದೇ ಅಲ್ಲ, ಸೌತ್ ಈಸ್ಟ್ ಏಷ್ಯಾ, ಮಯನ್ಮಾರ್, ಥೈಲ್ಯಾಂಡು, ಇಂಡೋನೇಷ್ಯಾ, ಕ್ಯಾಂಬೋಡಿಯಾ
ತುಂಬ ಉಳಿಸ್ಕೊಂಡಿದ್ದಾರೆ. ತುಂಬ ಉಳಿಸಿ ಇವತ್ತು ಅವರಲ್ಲೇ ದೊಡ್ಡ ದೊಡ್ಡ ಚಾಂಪಿಯನ್ಗಳಿದ್ದಾರೆ. ಬಟ್ ಇಡೀ ದೇಶಕ್ಕಾಗಲಿ ಇಡೀ ದುನಿಯಾಗೆ ಅವರು ಒಂದು ದಾರಿ ಮಾಡಿಕೊಟ್ಟಾಗ ನಮಗೆ ಒಂದು ದಾರಿ ಆಯಿತು ಕಲಿಯೋಕ್ಕೆ ವಾಪಸ್ಸು. ಇವಾಗ ನಾನು ಮತ್ತು ಇನ್ನೂ ಒಂದಿಷ್ಟು 6-7 ಮೊಯ್ತಾಯ್ ಫೈಟರ್ಸ್ ಇದ್ದಾರೆ ಇಂಡಿಯಾಯಿಂದ ಆಡ್ತಿರೋರು, ತುಂಬ ಜಾಸ್ತಿ ಜನರಿಲ್ಲ. ಬಟ್ ಅವ್ರಿಗೆಲ್ಲ ಒಂದು ಅವಕಾಶ ಆಯಿತು ಆ ಆರ್ಟನ್ನು ತೊಗೊಂಬಂದು ವಾಪಸ್ ನಮ್ಮ ಸಿಸ್ಟಮ್ಗೆ ಬಿಡೋಕ್ಕೆ. ಬಟ್ ಅದಕ್ಕೆ ನಮ್ಮ ಜನರಿಗೆ ಕುತೂಹಲ ಬೇಕು, ಅದಕ್ಕೆ ಬರಬೇಕು ಅಂದರೆ ನಾವೇ ತೋರ್ಸೋಕ್ಕಾಗೋದು ಅದಕ್ಕೆ. ಸೊ ಇನ್ನೊಂದು ಏನು ಅಂದರೆ ತುಂಬ ಅಂದರೆ ಬರೀ ಮೊಯ್ತಾಯ್ ಅಲ್ಲ, ನಿಮಗೆ ಬೋಧಿ ಧರ್ಮ ಅಂತ ಕೇಳಿರ್ಬೋದು ನೀವು. ಸೊ ಅವ್ರು ಬಂದ್ಬಿಟ್ಟು ಇವತ್ತವರೆಗೂ ಅವ್ರನ್ನ ಪೂಜಿಸ್ತಾರೆ. ಎಲ್ಲಿ? ಚೈನಾಲಿ. ಎಲ್ಲಿ? ಶಾವ್ಲಿನ್ ಟೆಂಪಲಲ್ಲಿ. ಯಾಕಂದರೆ ಅವರೇ ಶಾವ್ಲಿನ್ ಟೆಂಪಲ್ ಇವತ್ತು ಏನೇನು ನಾಲೆಡ್ಜ್ ಇದೆಯೋ, ಏನೇನು ಕುಂಫು ಆರ್ಟ್ ಇದೆಯೋ ಬಂದಿದ್ದೇ ಬೋಧಿ ಧರ್ಮದಿಂದ. ಯಾಕಂದರೆ ಅವರು ಪಲ್ಲವ ಡೈನಾಸ್ಟಿಯಿಂದ ಅವರು ಒಂದು ಕಿಂಗ್ ಆಗಿದ್ದರು. ಅವರ ಮಿಲಿಟ್ರಿ ಟ್ರೈನಿಂಗ್ ಏನೇನಿತ್ತೋ ಅದನ್ನೆಲ್ಲ ಮಾಡಿ ವಾರ್ಗಳೆಲ್ಲ ಆಗಿ ಅವ್ರಿಗೂ ಇದೆಲ್ಲ ಬೇಡಪ್ಪ, ನಂಗೆ ಒಂದು ನಾರ್ಮಲ್ ಮಾಂಕ್ ಜೀವನ ಬೇಕು. ಯಾಕಂದರೆ ಅವರು ಬುದ್ಧಿಸಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಾಗ ಅವರು ಬುದ್ಧಿಸಮ್ ಸೈಡ್ಗೆ ಹೋದಾಗ ಇದನ್ನೆಲ್ಲ ಬಿಟ್ಟು ಆ ಕಲೆನೆತ್ಕೊಂಡು ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಟ್ರಾವೆಲ್ ಮಾಡಿ ಚೈನಾವರೆಗೂ ಹೋಗಿ ಇವತ್ತು ಚೈನಾಲಿ ಇವಾಗ ಇರೋ ಶಾವ್ಲಿನ್ ಕುಂಫು ಏನಿದೆಯೋ ನಮ್ಮದು ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅದೇ ಥರದ್ದು ಬೇಕಾದಷ್ಟಿದೆ, ಬರೀ ಮಾರ್ಷಲ್ ಆರ್ಟ್ಸ್ ಅಲ್ಲ. ನೀವು ಹಂಗೆ ನೋಡೋಕೆ ಸೌತ್ ಈಸ್ಟ್ ಏಷ್ಯಾಲಿ ಆಂಕೋರ್ ವಾಟ್ ಟೆಂಪಲ್, ಇಂಡೋನೇಷ್ಯಾನ ಕ್ಯಾಂಬೋಡಿಯಾ ಅನ್ಕೋತೀನಿ, ಇಂಡೋನೇಷ್ಯಾ ಕ್ಯಾಂಬೋಡಿಯಾ ಅಲ್ವಾ, ಅದು ವಿಷ್ಣು ದೇವರ ಇದು ದೇವಸ್ಥಾನ. ಅದು ಹೌದು, ಅದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ಒಂದು ಏನೋ ಸರ್ಪ್ರೈಸ್ ಇದೆ. ಯಾಕಂದರೆ ಅಷ್ಟು ಪ್ರಿಸೈಸ್ ಆಗಿದೆ, ಒಂದು ಮಂಡಲ ಇದ್ದಂಗೆ ಇದೆ. ಇದೆಲ್ಲ ತೊಗೊಂಡೋಗಿ ಅಲ್ಲಿದೆ, ಅಲ್ಲಿ ಹೋಗಿದೆ. ಅಲ್ಲಿ ಇವತ್ತವರೆಗೂ ಅಷ್ಟೇ. ನೀವು ಥೈಲ್ಯಾಂಡ್ಗೆ ಹೋದರೆ ಅವರ ರಾಜ ಹೆಸರು ರಾಮ ಅಂತಲೇ ಬರೋದು, ರಾಮ 5, ರಾಮ 10. ಇವಾಗ ಅಲ್ಲೂ ಒಂದು ಅಯೋಧ್ಯ ಅಂತ ಮಾಡಿದ್ದಾರೆ. ಯಾಕಂದರೆ ರಾಮ ಹುಟ್ಟಿದ್ದ ಜಾಗನ ಅಲ್ಲೂ ಇರಲೇಬೇಕು ಅನ್ನೋ ಒಂದು ಅವ್ರ ಸ್ಟೋರಿ ಇದೆ, ಅದನ್ನು ತುಂಬ ಬಿಲೀವ್ ಮಾಡ್ತಾರೆ ಅಂತ ಅಲ್ಲೂ ಒಂದು ಅಯೋಧ್ಯ ಮಾಡಿದ್ದಾರೆ. ಸೊ ಇದ್ರದ್ದು ಕನೆಕ್ಷನ್ ಎಷ್ಟು ಇಂಟರ್ ಕನೆಕ್ಟೆಡ್ ಅಂದರೆ ನೀವು ಅದಕ್ಕೆ ತುಂಬ ರಿಸರ್ಚ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಯಾರು ಅದ್ರ ಮೇಲೆ ಜಾಸ್ತಿ ಕುತೂಹಲ ಇಲ್ಲ ಮತ್ತು ಇಂಟ್ರೆಸ್ಟ್ ಇಲ್ಲ. ಕುತೂಹಲ ಇಲ್ಲ ಅನ್ನೋದಕ್ಕಿಂತ ಸಿಸ್ಟಮ್ ಟೇಕ್ ಓವರ್ ಮಾಡ್ಬಿಟ್ಟು ಅವ್ರನ್ನ ಕೆಲಸ ಮಾಡೋದ್ರಲ್ಲೇ ಇಟ್ಕೊಂಡು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದು. ಅಂದರೆ ಫಸ್ಟು 16 ವರ್ಷ ಸ್ಕೂಲು, ಆಮೇಲೆ ಡಿಗ್ರಿ, ಮಾಸ್ಟರ್ಸು, ಮುಗಿತಿದ್ದಂಗೆ ಕ್ಯಾಂಪಸ್ ಇಂಟರ್ವ್ಯೂ, ಆಫೀಸು, ದುಡ್ಡು, ಮದುವೆ, ಮುಗಿದ ಜೀವನ. ಎಸ್, ಆ ಒಂದು ಅಂದರೆ ಒಂದು ಆ ಲೈನಲ್ಲಿ ಹೋಗ್ತಾ ಬಿಟ್ಟು ಅಂದರೆ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದಾರೆ ಅಂತೇಳಿ. ಎಸ್. ಇನ್ನೊಂದು ಏನು ಅಂದರೆ ಇವಾಗ ಅದೇ ಅಲ್ವಾ, ಇವಾಗ ಎಲ್ಲರ ಮನೇಲೂ ಹಂಗೆ ಆಗ. ಯಾಕಂದರೆ ಎಲ್ಲರಿಗೂ ಕಾಸಿನ ತುಂಬ ಇಂಪಾರ್ಟೆನ್ಸ್ ಇದೆ. ನಾನು ವಿತೌಟ್ ಎಜುಕೇಷನ್ ಎಷ್ಟೊಂದು ಜನರು ಓದಲೇಬೇಕು ಅಂತ ಓದಿ ಸಾಧನೆ ಮಾಡಿ ಕಾಸು ಮಾಡಲೇಬೇಕು ಅನ್ನೋ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೇಕು. ಯಾಕಂದರೆ ಅವ್ರಿಗೆ ತುಂಬ ಕಷ್ಟಪಟ್ಟು ಓದಿ ಏನೋ ಮಾಡಲೇಬೇಕು ಅಂದಾಗ ಅವ್ರಿಗೊಂದು ದಾರಿ ಇದೆ. ಬಟ್ ಯಾರಿಗೆ ಓದ್ದೇ ಮಾಡಬಾರ್ದು, ಎಲ್ಲರಿಗೂ ಓದ್ ಹತ್ಬೇಕಂತಿಲ್ಲ, ಹತ್ಬೇಕಂತಿಲ್ಲಲ್ಲ ತಲೆಗೆ. ಸೊ ಬೇರೆ ಥರ ಆಕ್ಟಿವಿಟೀಸ್ ಮಾಡಿನೂ ಈ ಥರ ನಾವು ಹೆಸರು ತರ್ಬೋದು ಅನ್ನೋದು ಒಂದು ಅವಕಾಶ ಇದೆ, ಅದನ್ನು ನೋಡೋಕ್ಬೇಕಷ್ಟೆ. ಈಗ ನೀವು ಮೊಯ್ತಾಯ್ ಬಗ್ಗೆ ಹೇಳ್ತಿದ್ರಿ, ಇದು 8 ಅಂಗಗಳನ್ನು ಬಳಸ್ಕೊಂಡು, ಅಂದರೆ ಫಿಸ್ಟ್, ಮುಷ್ಟಿ, ಮೊಣಕೈ, ಮೊಣಕಾಲು, ಕಾಲು. ಸೊ ಅಂದರೆ ಅದ್ರದ್ದು ಟ್ರೈನಿಂಗ್ ಪ್ರೊಸೆಸ್ ಹಂಗೆ ಇರುತ್ತಲ್ವಾ? ಮುಷ್ಟಿ ಆಗ್ಬೇಕಾದ್ರೆ ಅಷ್ಟು ಬಲ ಆಗ್ಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಹೇಗೆ ಮಾಡ್ತೀರಿ? ಎಷ್ಟು ಅವರ್ ಮಾಡಬೇಕಾಗುತ್ತೆ? ಥೈಲ್ಯಾಂಡಲ್ಲಿ ಹೆಂಗೆ ಅಂದರೆ ನಮಗೆ ಒಂದು ಟ್ರೈನಿಂಗ್ ಪ್ರಾಸೆಸ್ ಥಾಯ್ ಸ್ಟೈಲ್. ಸೊ ಅವ್ರದ್ದು ಏನು ಅಂದರೆ ಬೆಳಗ್ಗೆ 10 ಕಿಲೋಮೀಟ್ರ್ ಓಡಬೇಕು. ಸೊ ನಾವು ವಾರದಲ್ಲಿ 12 ಕ್ಲಾಸ್ ಇರುತ್ತೆ, ಬೆಳಗ್ಗೆ ಸಂಜೆ, ಬೆಳಗ್ಗೆ 2.5 ಅವರು, ಸಂಜೆ 2.5 ಅವರು. ಬೆಳಗ್ಗೆ ಬಂದ್ಬಿಟ್ಟು ನಮಗೆ 10 ಕಿಲೋಮೀಟ್ರ್ ರನ್ ಆದಮೇಲೆ ಶ್ಯಾಡೋ ಬಾಕ್ಸಿಂಗು, ಇವಾಗ ಮಾಡ್ತಾ ಇರೋದು ನಿಂತ್ಕೊಂಡು ಮಾಡೋದು. ಅದಾದಮೇಲೆ ಪ್ಯಾಡ್ ವರ್ಕ್ ಇರುತ್ತೆ 5 ರೌಂಡು. ಅದಾದಮೇಲೆ ನಿಮಗೆ ಬ್ಯಾಗ್ ಹೊಡಿಯೋದು, ಇವಾಗ ನೀವು ಕಾಂಬಿನೇಷನ್ಸ್ ಮಾಡ್ತಾ ಇರೋದು ಅದನ್ನು ಮಾಡೋದು. ಅದಾದಮೇಲೆ ನೀವು ಮತ್ತೆ ಬೇಸಿಕ್ ವರ್ಕೌಟೇ, ವೆಯ್ಟ್ ಟ್ರೈನಿಂಗು, ಬಾಡಿ ವೆಯ್ಟ್ ಟ್ರೈನಿಂಗು, ನಿಮ್ಮ ಮಸಲ್ಸ್ನೆಲ್ಲ ರೆಡಿ ಮಾಡಬೇಕು, ಕಂಡೀಷ್ನಿಂಗ್ ಮಾಡ್ಕೋಬೇಕು ಅಂತ ಒಂದು ಸೀಕ್ವೆನ್ಸ್ ಇರುತ್ತೆ. ಅದೇ ಸೀಕ್ವೆನ್ಸು ಸಂಜೆಗೆ ಹೋಗುತ್ತೆ. ಸಂಜೆಯಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾವು ತುಂಬ ಪ್ಯಾಡ್ ವರ್ಕ್ ಮಾಡೋಕ್ಕಿಂತ ಕ್ಲಿಂಚಿಂಗು, ಸ್ಪಾರಿಂಗ್. ಕ್ಲಿಂಚಿಂಗ್ ಮಾಡಿಬಿಟ್ಟು ಕ್ಲೋಸ್ ರೇಂಜಲ್ಲಿ ಕುಸ್ತಿ ಥರ ಕೆಳಗಡೆ ಹೋಗಲ್ಲ, ನಾವು ನಿಂತ್ಕೊಂಡು ನಾವು ಕೈ ಹೆಂಗೆ ಹೊಡೆಯೋದು, ಕೈಯಲ್ಲಿ ಹೆಂಗೆ ಇದು ಮಾಡೋದು, ಯಾವ ಥರ ಹಿಡ್ಕೊಳ್ಳೋದು, ಆ ಥರದ್ದು ಬರುತ್ತೆ. ಸ್ಪಾರಿಂಗ್ ಮಾಡಿಬಿಟ್ಟು ಫೈಟ್ ಹೆಂಗೆ ಮಾಡ್ತೀವೋ ಅದೇ ಥರ ಪ್ರೊಟೆಕ್ಷನ್ ಎಲ್ಲ ಹಾಕ್ಕೊಂಡು ಶಿನ್ ಪ್ಯಾಡು, ಗ್ಲೌಸು, ಮೌತ್ ಗಾರ್ಡ್ ಹಾಕ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಆ ರಿಫ್ಲೆಕ್ಸಸ್ ಬರಲಿ, ಆ ಮೂಮೆಂಟ್ ಅರ್ಥ ಆಗಲಿ ಅಂತ. ಸೊ ಇದು ನಮ್ಮ ಟ್ರೈನಿಂಗ್ ಪ್ರೊಸೀಜರ್. ಆಮೇಲೆ ನಮಗೆ ವೆಯ್ಟ್ ಕಟ್ ಅಂತ ಬರುತ್ತೆ. ಇವಾಗ ನಾವು ಒಂದು ವೆಯ್ಟ್ ಕ್ಯಾಟಗರಿಯಿಂದ ಇನ್ನೊಂದು ವೆಯ್ಟ್ ಕ್ಯಾಟಗರಿಗೆ ಬರಬೇಕಾಗತ್ತೆ. ಸೊ ಆ ವೆಯ್ಟ್ ಕಟ್ಟು 1 ವಾರ ತೊಗೊಳುತ್ತೆ. ಆಮೇಲೆ ನಿಮಗೆ ಫೈಟ್ ನಿಮಗೆ ಅವತ್ತಿನ ದಿವಸದ್ದು. ಸೊ ಇದು ಒಂದು ಹೋಲ್ ಪ್ರಾಸೆಸ್ ಇದು. ಸೊ ಹಾಗಿದೆ ಅದರಲ್ಲಿ ಫುಡ್ ಏನಿರುತ್ತೆ ಅಂದರೆ ಪರ್ಟಿಕ್ಯುಲರ್ ಡಯಟ್ ಅಂತ ಹೇಳಿ ಮಾಡಬೇಕಾಗತ್ತಾ ನೀವು, ಅಥವಾ ನೀವು ಕಂಟಿನ್ಯೂಸ್ 365 ಡೇಸು ಡಯಟಲ್ಲೇ ಇರಬೇಕಾಗತ್ತಾ? ಸೊ ಡಯಟ್ ಅನ್ನೋದಕ್ಕಿಂತ ನಾವೊಂದು ತಿಳ್ಕೊಬೇಕಾಗಿದೆ, ಎಲ್ಲರೂ ಡಯಟ್ ಅಂದರೆ ಒಂದಿಷ್ಟನ್ನು ತೆಗಿಯೋದು ಹಿಂಗೆ ನಾವು ಏನು ನಾರ್ಮಲಾಗಿ ತಿಂತೀವೋ ಅದರಲ್ಲಿ ನಮಗೆ ಮೇಜರ್ ಇಂಪಾರ್ಟೆಂಟ್ ಆಗಿರೋದು ಪ್ರೋಟೀನ್ಸು, ಫ್ಯಾಟ್ಸು, ಫೈಬರ್ಸು, ಕಾರ್ಬೋಹೈಡ್ರೇಟ್ಸ್.
ಇದು ಬ್ಯಾಲೆನ್ಸ್ಡ್ ಆಗಿರೋ ಥರ ನಾವು ಊಟ ಮಾಡಿದಾಗ ನಮಗೆ ಉಪಯೋಗ ಬರುತ್ತೆ. ಯೋಚನೆ ಮಾಡೋದು ಬೇಕಾಗಿರಲ್ಲ, ತುಂಬ ಹಿಂಗೆ ಇರಬೇಕು ಹಾಗೆ ಇರಬೇಕು. ಬಟ್ ಇವಾಗ ವೆಯ್ಟ್ ಲಾಸ್ ಮಾಡೋದಾಗಲಿ ವೆಯ್ಟ್ ಗೇನ್ ಮಾಡೋರ್ಗಾಗಿ ಅದು ಬೇರೆ ಬೇರೆ ಥರ ಡಯಟ್ ಬರುತ್ತೆ. ಬಟ್ ನಾವು ತುಂಬ ಓಡೋದಾಗಲಿ ತುಂಬ ನಾವು ಟ್ರೈನಿಂಗ್ ಮಾಡೋದ್ರಿಂದ ಸ್ವೆಟ್ ಆಗ್ತಾನೇ ಇರ್ತೀವಿ. ನಮಗೆ ಇದಿಷ್ಟು ಬೇಕಾಗತ್ತೆ. ಜೊತೆಗೆ ಮಲ್ಟಿವಿಟಮಿನ್ಸು ನಮ್ಮ ಬಾಡಿಗೆ ತಕ್ಕಂಗೆ ಯಾವ ಥರದ್ದು ಬೇಕೋ ಅದನ್ನು ನಾವು ಪ್ರೊವೈಡ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ನಾವು ಸ್ಪೆಸಿಫಿಕ್ ಡಯಟ್ ಅಂತೇನಿಲ್ಲ, ಬಟ್ ನಾವು ತಿನ್ನಬೇಕಾದ್ರೆ ಇಷ್ಟು ಪ್ರೋಟೀನ್ ಇರಲೇಬೇಕು, ಇಷ್ಟು ಫ್ಯಾಟ್ ಇರಬೇಕು, ಫೈಬರ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಅದಷ್ಟು ಒಂದು ಹೋಲ್ ಮೀಲ್ ಆಗಿರಬೇಕು. ಬರೀ ಅನ್ನ ಸಾಂಬಾರು ಬರೀ ವಡೆ ಆ ಥರ ತಿನ್ಕೊಂಡಿರೋಕ್ಕಾಗಲ್ಲ. ಯಾಕಂದರೆ ನಮ್ಮ ಬಾಡಿ ಆ ಥರ ಕೇಳುತ್ತೆ. ಆ ಬಾಡಿಗೆ ತಕ್ಕಂತೆ ನೀವು ಕೊಟ್ಟಿಲ್ಲ ಅಂದರೆ ಒಂದಿಷ್ಟು ವರ್ಷ ಓಡಿಸ್ಬೋದು, ಆಮೇಲೆ ನಿಮ್ಮ ಇಂಜಿನ್ ಡೌನ್ ಆಗೋಯ್ತು ಅಂದರೆ ಆಮೇಲೆ ನಿಮಗೆ ಹೊಡೆತ ಬೀಳುತ್ತೆ. ಜಾಯಿಂಟ್ ಪೇಯ್ನ್ಗಳಾಗಲಿ ನಿಮಗೆ ಇಂಜುರಿಗಳಾಗೋದಾಗಲಿ ಆ ಥರದ್ದೆಲ್ಲ ಸಮಸ್ಯೆ ಬರುತ್ತೆ. ನೀವು ಹೇಳ್ತಾ ಇದ್ದೀರಿ ನೀವು ಏನೇನು ಇಕ್ವಿಪ್ಮೆಂಟ್ಸ್ಗಳನ್ನ ಹಾಕ್ಕೊಂಡಿರ್ತೀರಿ ಅಂತ, ಅಂದರೆ ಮೌತ್ ಗಾರ್ಡ್ ಇರ್ಬೋದು, ಹ್ಯಾಂಡ್ ಗ್ಲೌಸ್ ಅಂತ ಹೇಳಿ ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ ಅದನ್ನು ಯಾವ ಥರ ಇರುತ್ತೆ ಅದು? ಸೊ ಇದು ನಮ್ಮದು ಬ್ಯಾಕ್ ಗ್ಲೌಸ್. ಇದು ಬ್ಯಾಗ್ ಹೊಡಿಯೋಕ್ಕೆ ಸಣ್ಣದು, ತುಂಬ ಏನು ದೊಡ್ಡದಲ್ಲ. ಇದು ಬ್ಯಾಕ್ ಗ್ಲೌಸ್ ಯೂಸ್ ಮಾಡೋದು. ಸೊ ಇದನ್ನು ನಾವು ಬಾಕ್ಸಿಂಗ್ ಮಾಡೋದಾಗಲಿ ಕೈ ಯಾವುದೇ ಥರ ಏಟಾಗದೇ ಇರಲಿ, ಯಾಕಂದರೆ ರಿಸ್ಟೆಲ್ಲ ನಾವು ಏನೋ ಹೊಡಿತಾ ಇರಬೇಕಾದ್ರೆ ಯಾವುದೇ ಥರ ಏನೋ ಬೆಂಡ್ ಆಗಬಾರ್ದು ಅಂತ. ಸೊ ಇದು ಹ್ಯಾಂಡ್ ಗ್ಲೌಸ್. ಇದು ಫೈಟ್ ಮಾಡುವಾಗಲೂ ಹಾಕ್ಕೊಂಡಿರ್ತಾರೆ ಮತ್ತು ಪ್ರಾಕ್ಟೀಸ್. ಸೊ ಇದು ಪ್ರಾಕ್ಟೀಸ್ಗೆ ಇವಾಗ ಸದ್ಯಕ್ಕೆ. ಫೈಟಿಗೆ ಬೇರೆ ಥರದ್ದು ಬರುತ್ತೆ, ಅವ್ರದ್ದೇ ಒಂದು ಸ್ಪೆಸಿಫಿಕ್ ಸೈಜ್ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫೈಟಲ್ಲಿ ಏನು ಅಂದರೆ ನಮಗೆ ಪ್ರೊಟೆಕ್ಷನ್ ಇರೋದೇ ಮೌತ್ ಗಾರ್ಡು, ಗ್ಲೌಸು ಮತ್ತು ಅಬ್ಡಮನ್ ಗಾರ್ಡು. ಅದು ಬಿಟ್ಟು ನಾವು ಪ್ರಾಕ್ಟೀಸ್ ಟೈಮಲ್ಲಿ ಹ್ಯಾಂಡ್ ಗ್ಲೌಸು, ಇದು ಬ್ಯಾಕ್ ಗ್ಲೌಸ್ ಅಂತ ಕರಿತೀವಿ. ಆಮೇಲೆ ಶಿನ್ ಪ್ಯಾಡ್, ನಾವು ಶಿನ್ ಪ್ಯಾಡ್ ಉಪಯೋಗಿಸ್ಕೋತೀವಿ ನಾವು. ಇದು ನಮ್ಮ ಕಾಲಲ್ಲಿ ಯಾವುದೇ ಥರ, ಯಾಕಂದರೆ ಪ್ರೊಫೆಷ್ನಲ್ ನಾವು ಇದೇನೂ ಹಾಕ್ಕೊಳ್ಳಲ್ಲ, ಮೂಳೆ ಹೊಡೆದಾಡತ್ತೆ. ಸೊ ಅದಕ್ಕೆ ಇದು ಪ್ರೊಟೆಕ್ಷನ್. ಟ್ರೈನಿಂಗ್ ಮಾಡಬೇಕಾದ್ರೆ ನಾವು ಶಿನ್ ಪ್ಯಾಡ್ ಹಾಕ್ಕೊಂಡೇ ಮಾಡೋದು. ಅವಾಗ ಏನೂ ಹಾಕಲ್ಲ, ಯಾಕಂದರೆ ನಾವು ಕಂಡೀಷನಿಂಗ್ ಮಾಡಿಕೊಂಡು ಅಲ್ಲಿ ಹೋಗಿ ಆಡಬೇಕಾಗತ್ತೆ. ಸೊ ಇದು ಒಂದು ಪ್ರಾಕ್ಟೀಸ್ಗೆ, ನಿಮ್ಮ ಕಂಡೀಷನಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ಇದು ಬೇಕಾಗತ್ತೆ. ಅಷ್ಟೇ ಇರೋದು. ಅದು ಇಲ್ಲ ಇಲ್ಲಿ, ಅದಿಲ್ಲ ಇವಾಗ. ಮೌತ್ ಗಾರ್ಡು ಇಲ್ಲೇ. ಸೊ ಇದು ಮೌತ್ ಗಾರ್ಡು. ಇದನ್ನ ಸಿಂಪಲ್ಲಾಗಿ ಎಲ್ಲ ಸ್ಪೋರ್ಟ್ಸ್, ಫಾರ್ ಎಕ್ಸಾಂಪಲ್ ಇವಾಗ ರೆಸ್ಲಿಂಗ್ ಆಗಲಿ ಇವರಾಗಲಿ ಇದನ್ನೆಲ್ಲ ಹಾಕ್ಕೊಂಡೇ ಹಾಕೋತಾರೆ. ಯಾಕಂದರೆ ನಮ್ಗೆ ಯಾವುದೇ ಥರ ಇಂಪ್ಯಾಕ್ಟು ಡೈರೆಕ್ಟ್ ಹಲ್ಲಿಗಾಗಲಿ ನಮ್ಮ ಜಾಗ್ ಆಗಲಿ ಬೀಳಬಾರ್ದು ಅಂತ. ಕುಸ್ತಿಲೂ ಆಗಲಿ ಮತ್ತು ಬಾಕ್ಸಿಂಗ್ ಆಗಲಿ ಇಲ್ಲ ಜೂಡೋಲಾಗಲಿ ಅದು ಹಾಕ್ಕೊಂಡಾಗ ಒಂದಿಷ್ಟು ಪ್ರೊಟೆಕ್ಷನ್ ಅಂತಿರುತ್ತೆ ಮತ್ತು ಗ್ರಿಪ್ ಇರುತ್ತೆ ನಮ್ಮಲ್ಲಿ. ಈಗ ನೋಡಿ ಸೂರ್ಯ, ಹೆಂಗಂದ್ರೆ ನಮ್ಮ ಇಡೀ ಒಂದು ಜನ್ರೇಷನ್ ಬೆಳೆದಿದ್ದೇ WWF ಇತ್ತು, ಆಮೇಲೆ WWE ಆಯಿತು. ಅದನ್ನು ನಿಜ ಅಂದ್ಕೊಂಡೇ ಬಂದ್ವಿ. ಅದಾದಮೇಲೆ ಈಗ ಬೆಳೀತಾ ಗೊತ್ತಾಗ್ತಿದೆ ಅದು ಜಸ್ಟ್ ಒಂದು ಆ್ಯಕ್ಟ್, ಅದು ಇಸ್ ನಾಟ್ ಅ ರಿಯಲ್ ಫೈಟ್ ಅಂತ. ಸೊ ಬಟ್ ಇದರಲ್ಲಿ ರಿಯಲ್ ಫೈಟ್ ಆಗುತ್ತಲ್ವಾ? ಖಂಡಿತ. ಯಾಕಂದರೆ ಅದು ಒಂದು ಮಾರ್ಷಲ್ ಆರ್ಟ್, ಅದು ಒಂದು ಸ್ಟೈಲ್, ಅದು ಒಂದು ಡಿಸಿಪ್ಲಿನ್. ಯಾಕಂದರೆ ಅದರಲ್ಲಿ ಸ್ಟಂಟ್ಗಳು ಜಾಸ್ತಿ ಮಾಡಬೇಕಾಗತ್ತೆ, ಜನರನ್ನ ಎಂಟರ್ಟೈನ್ ಮಾಡೋ ಒಂದು ಇದಿರುತ್ತೆ, ವ್ಯೂ ಇರುತ್ತೆ. ಅದರಲ್ಲಿ ಮಾತುಕತೆ, ಡ್ರಾಮಾ, ಅವ್ನು ಹಿಂಗೆ ಓಡ್ಯೋದು ಹಂಗೆ ಓಡಿ. ಇದರಲ್ಲಿ ರಿಯಲ್ಲು, ನಾವಲ್ಲಿ ಮಾತುಕತೆ ಇರಲ್ಲ, ನಮ್ಮ ಮೈಕೈಯಲ್ಲೇ ಮಾತುಕತೆ ನಡೆಯೋದು. ಒಳ್ಳೆ ಚೆಸ್ ಗೇಮ್ ಇದ್ದಂಗೆ, ನಾನು ಹಿಂಗೆ ಹೊಡೆದಾಗ ಅವ್ನು ಮಾಡ್ತಾನೆ, ಅವ್ನು ಹೊಡೆದಾಗ ಏನು ಮಾಡ್ತಾನೆ. ಸೊ ಇದರಲ್ಲಿ ನಾವು ತುಂಬ ವರ್ಕ್ ಮಾಡೋದಿದೆ ಅದರಲ್ಲಿ. ನೀವು ಅವಾಗ ಒಂದು ಮಾತು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರಿ, ನಿಮಗೆ ಹೊಡೆಯೋದು ಮತ್ತು ಹೊಡೆಸ್ಕೊಳ್ಳೋದು ತುಂಬ ಇಷ್ಟ ಅಂತ. ಎಸ್, ಯಾಕಂದರೆ ಈ ಗೇಮ್ಗೆ ಅದು ಒಂದೇ ಇರೋದು, ನಾವು ಸೋಲ್ತೀವೋ ಗೆಲ್ತೀವೋ ಅದು ಮುಖ್ಯ ಆಗಲ್ಲ. ಇದರಲ್ಲಿ ನಾವು ಯಾವ ಥರ ರೆಡಿಯಾಗಿ ನಾವು ಯಾವ ಥರ ಫೈಟ್ ಮಾಡ್ತೀವಿ, ನಮ್ಗಿಂತ ದೊಡ್ಡ ಆಪೋನೆಂಟ್ಗಳನ್ನ ಯಾವ ಥರ ನಾವು ಮುಂದೆ ನಿಂತ್ಕೊಂಡು ನಮ್ಮ ಫಿಯರ್ಗಳನ್ನ ಎಲ್ಲ ಎತ್ಕೊಂಡು ಮುಂದೆ ನಿಂತು ಯಾವ ಥರ ಆಡ್ತೀವಿ, ಏನು ನಾವು ಯೋಚನೆ ಮಾಡಬಾರ್ದು. ಅದು ನಮಗೆ ಫೈಟಲ್ಲಿ ತುಂಬ ಡೈರೆಕ್ಟಾಗಿ ತೋರಿಸ್ಕೊಡುತ್ತೆ ನಮಗೆ. ಸೊ ಫೈಟಿಂಗಲ್ಲಿ ನಾವು ಏನೇನು ಲೈಫ್ ಎಕ್ಸ್ಪೀರಿಯನ್ಸಸ್ ನಾವು ಐಟಿಲಾಗಲಿ ಅವ್ರಿಗೆ ಹಿಂಗಾಗತ್ತೆ ಹಂಗೆ, ಇದು ನಿಮ್ಮ ಮಕ್ಕದ ಮೇಲೆ ಹೊಡೆದಂಗೆ, ಇವು ಹೊಡೆಸ್ಕೊಳ್ಳೇಬೇಕು. ಅಟ್ಲೀಸ್ಟ್ ಮೆಂಟಲ್ ಟಾರ್ಚರ್ ಇರುತ್ತೆ, ಬಟ್ ಇದು ಮೆಂಟಲ್ ಆ್ಯಂಡ್ ಫಿಸಿಕಲ್, ಅದಕ್ಕೆ ರೆಡಿ ಮಾಡ್ಕೊಂಡು ಹೋಗೋದೇ ಇರೋದು. ಸೊ ಆಮೇಲೆ ಈಗ ನಿಮ್ಮದು ಇನ್ನೊಂದು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರು ಕೂಡ ನೀವು ನಿಮ್ಮ ಲವ್ ಲೈಫ್ ಬಗ್ಗೆ ತುಂಬ ಓಪನ್ ಆಗಿದ್ದೀರಿ, ತುಂಬ ಎಕ್ಸ್ಪ್ರೆಸಿವ್ ಆಗಿ ಕೂಡ ಇದ್ದೀರಿ. ನಾನು ಆ್ಯಕ್ಚುಲಿ ಜಾಸ್ತಿ ಏನೋ ಹಾಕಲ್ಲ ನಾನು, ಯಾಕಂದರೆ ನಾನು ತುಂಬ ಪ್ರೈವೇಟ್ ಆಗಿರ್ತೀನಿ, ನಾನು ತುಂಬ ಇದು. ಬಟ್ ಅವ್ರು ಇಂಡಿಯನ್ ಅಲ್ಲಲ್ವಾ? ಎಸ್, ಅವರು ಜರ್ಮನಿಯಿಂದ ಇರೋದು. ಅವಳ ಹೆಸರು ಸೋಫಿ ಅಂತ, ಸೋಫಿ ಸ್ಟಾಲ್ಬಮ್. ಸೊ ನನಗೆ ಆ್ಯಕ್ಚುಲಿ ಸಿಕ್ಕಿದ್ದು ಇನ್ಸ್ಟಾಗ್ರಾಮಲ್ಲಿ, ನಾವು ಭೇಟಿಯಾಗಿದ್ದು ಇನ್ಸ್ಟಾಗ್ರಾಮ್. ಒಂದು 5 ವರ್ಷದಿಂದ ನಾವು ಕಾಂಟ್ಯಾಕ್ಟಲ್ಲಿದ್ವಿ, ಯಾವತ್ತೂ ನಾವು ಸಿಗ್ತೀವಿ ಅಂತೇನೋ ಅಂದ್ಕೊಂಡಿರಲಿಲ್ಲ. ಬಟ್ 2022ರಲ್ಲಿ ಒಂದು ಅವಕಾಶ ಸಿಕ್ತು ಭೇಟಿಯಾಗೆ, ಮಾತುಕತೆ ಆಯಿತು ಎಲ್ಲ. ಬಟ್ ಅಲ್ಲಿಂದ ಒಂದು ಫ್ರೆಂಡ್ಸಿಂದ ಆಮೇಲೆ ಜೊತೆ ಇರೋದಾಗಲಿ, ಅಲ್ಲಿಂದ ನಮ್ಮದು ಲೈಫ್ ಸ್ಟಾರ್ಟ್ ಆಯಿತು. ಸೊ ಮದುವೆನೂ ಆಗಿದ್ದೀರಿ ಅನ್ಸುತ್ತೆ? ಇಲ್ಲ, ಆಗಬೇಕಾಗಿದೆ ಇವಾಗ ಡಿಸೆಂಬರಲ್ಲಿ, ನೆಕ್ಸ್ಟ್ ಇಯರ್ ಆಗೋದ ಅಂತ ಇದೆ. ಹಾಂ, ಅವರು ಫೈಟ್ ಮಾಡ್ತಾರಾ? ಅವರು ನಿಮಗೆ ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫಿಗೆ ಅವರ ಒಂದು ಪಾತ್ರ ಹೇಗಿದೆ ಈಗ? ಇಲ್ಲ, ಯಾಕಂದರೆ ಅವಳು ಫೈಟರೇ. ಯಾಕಂದರೆ ನಾವಿಬ್ಬರು, ಅವಳು ಆ್ಯಕ್ಚುಲಿ ನನ್ನ ಫಾಲೋ ಇನ್ಸ್ಟಾಗ್ರಾಮಲ್ಲಿ ಮಾಡಿದೆ ನಾನು ಫೈಟಿಂಗ್ ಮಾಡೋದು ಏನು ಎತ್ತ ಅಂತ. ಯಾವತ್ತೂ ನಾವು ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ ಅಂತ ಏನೂ ಅಂದ್ಕೊಳ್ಳಲಿಲ್ಲ ನಾವು. ಬಟ್
ಒಂದೇ ವೇವ್ ಲೆಂತಲ್ಲಿ ಇರೋದ್ರಿಂದ ನಮಗೆ ಈಸಿಯಾಗಿ ಮಾತಾಡೋದಾಗಲಿ ಒಂದು ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋದಾಗಲಿ ಇನ್ನೂ ಸುಲಭ ಆಯಿತು. ಈಗ ನಿಮ್ಮ ಜೊತೆ ನಾನು ಅಂದರೆ ನಮ್ಮ ಟಾಕ್ ಟೋನಿಕ್ಕಿಂತ ಮುಂಚೆ ಮಾತಾಡ್ತಾ ಇದ್ದಾಗಲೂ ಕೂಡ ನೀವು ತುಂಬ ಸ್ಪಿರಿಚುವಲ್ ಅಂತ ಅನಿಸುತ್ತೆ. ಒಂದು ಸ್ಪಿರಿಚುವಲ್ ಬೆಳವಣಿಗೆ ಪ್ಲಸ್ ಈ ಒಂದು ಫೈಟು ಅವೆರಡೂ ಹೇಗೆ ನೀವು ನೋಡ್ಕೊಂಡು ಹೋಗ್ತೀರಿ? ಸೊ ನಿಜ ಹೇಳಬೇಕು ಅಂದರೆ ನನಗೆ ಮೋಯ್ ಥಾಯ್ಗೆ ಬಂದಿದ್ದಕ್ಕೇ ನನಗೆ ಇನ್ನೊಂದು ಸ್ವಲ್ಪ ಸ್ಪಿರಿಚುವಲ್ ಸೈಡ್ಗೆ ಕನೆಕ್ಷನ್ ಜಾಸ್ತಿ. ಯಾಕಂದರೆ ಥಾಯ್ಲ್ಯಾಂಡಲ್ಲಿ ಎಲ್ಲ ನಮ್ಮ ಕಲ್ಚರಲ್ ಇದ್ದಿದ್ದಾಗ ನನಗೆ ಒಂದು ಸ್ವಲ್ಪ ಏನೋ ಶಾಕ್ ಆಯಿತು. ಅಯ್ಯೋ ಏನಿದೆಲ್ಲ ಅಲ್ಲಿ ಥೈಲ್ಯಾಂಡಲ್ಲಿ ಫಾಲೋ ಮಾಡ್ತಾರಲ್ಲ, ನಮ್ಮದೆಲ್ಲ ಇವಾಗ ನಾವು ಮಾಡೋ ಪೂಜೆ ಪುನಸ್ಕಾರ ಅದು ಏನೇ ಇಲ್ಲ. ಇವಾಗ ನಮ್ಮದ್ರಲ್ಲಿ ದೆವ ಮನೆ ಅಂತ ಒಂದು ಚಿಕ್ಕ ಚಿಕ್ಕ ದೆವ ಮನೆ ಅಂತ ಒಂದು ಇದೆ ಅಲ್ಲಿ. ಥೈಲ್ಯಾಂಡಲ್ಲಿ ಎಲ್ಲರ ಮನೆಯಲ್ಲೂ ಅದಿದೆ. ಅದಕ್ಕೆ ದೆವ ಮನೆ ಇರೋದಕ್ಕಿಂತ ಅವರ ಆ್ಯನ್ಸೆಸ್ಟರ್ಸ್ಗೆ ಅವ್ರು ಇದಕ್ಕೆ ಒಂದು ಏನಂತಾರೆ ರೆಸ್ಪೆಕ್ಟ್ ಕೊಡೋದಕ್ಕೆ ಅದೊಂದು ಮನೆ ಮಾಡಿರ್ತಾರೆ. ಇವತ್ತವರೆಗೂ ಥೈಲ್ಯಾಂಡಲ್ಲಿ ಬೆಳಗ್ಗೆ ಎದ್ದು ಒಂದು ಆಫರಿಂಗ್ ಮಾಡ್ತಾರೆ. ಸೊ ಅದೆಲ್ಲ ನೋಡಿದಾಗ ನಂಗೆ ರಿಲೇಟ್ ಆಯಿತು. ಎಲ್ಲ ಮಾಡ್ತಾರಲ್ಲ, ಇದೆಲ್ಲ ಮರ್ತೋಗಿದಾರಲ್ಲ, ಎಲ್ಲ ಹೆಂಗೆ. ಬಟ್ ಅದಕ್ಕಿಂತ ನನಗೆ ನಾವು ಏನೇನು ಸಫರಿಂಗಲ್ಲಿ ಹೋಗ್ತೀವಿ, ಏನೇನು ಕಷ್ಟಗಳು ಪಡ್ತೀವೋ ಅದಕ್ಕೆ ಆನ್ಸರ್ಗಳು ಸಿಗ್ತಾರಲ್ಲ, ಅದರಲ್ಲೇ ನನಗೆ ಭಗವದ್ಗೀತೆ, ಶ್ರೀಮದ್ ಭಾಗವತಮು ಮತ್ತು ದ ಯೋಗ ಆಫ್ ಭಗವದ್ಗೀತಾ, ಪರಮಹಂಸ ಯೋಗಾನಂದ ಅವ್ರು ಬರೆದಿರೋದೊಂದು. ನಾನು ಬುಕ್ ಜಾಸ್ತಿ ಓದೋದೇ ಇಲ್ಲ. ನಾನು 7 ವರ್ಷ ಬುಕ್ ಮುಟ್ಲಿಲ್ಲ. ನಾನು ಸ್ಕೂಲು ಮತ್ತು ಕಾಲೇಜ್ ಆದಮೇಲೆ ನಾನು ಫಸ್ಟ್ ಬುಕ್ ತೊಗೊಂಡಿದ್ದೆ ಶ್ರೀಮದ್ ಭಾಗವತಮ್. ಅದನ್ನು ಇವತ್ತವರೆಗೂ ನಾನು ಫುಲ್ಲು ಓದಿಲ್ಲ. ನನಗೆ ಓದೋಕ್ಕಾಗದೆ ಪಾರ್ಟ್ ಟು ಪಾರ್ಟ್. ಅದನ್ನು ಒಂದೊಂದು ಸ್ಮಾಲ್ ಪಾರ್ಟ್ಗಳನ್ನು ಡೇ ಟು ಡೇ ಲೈಫಲ್ಲಿ ರಿಲೇಟ್ ಮಾಡಿಕೊಂಡು ನಾವು ಅರ್ಥ ಮಾಡ್ಕೊಂಡು ಕಾಂಟಂಪ್ಲೇಟ್ ಮಾಡಿ ನಾವು ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಇಂಟೆಲೆಕ್ಚುಯಲ್ ಆಗೆಲ್ಲ ಮಾತಾಡ್ಬಿಡೋದು ಹಂಗಿದೆ ಹಿಂಗಿದೆ ಅಂತ. ಬಟ್ ನಮ್ಮ ಜೀವನದಲ್ಲಿ ಯಾರನ್ನೂ ಕಂಪೇರ್ ಮಾಡದೆ ನಮ್ಮ ಜೀವನ ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದು ಆ ಬುಕ್ಕು ತುಂಬ ಚೆನ್ನಾಗಿ ಹೇಳ್ಕೊಡೋದು. ನೋಡಿ ಹೆಂಗೆ ಒಂದು ದುರ್ದೈವ ಅಂದರೆ ನಮ್ಮಲ್ಲಿ ಏನಂದರೆ ಅವುಗಳನ್ನೆಲ್ಲ ಓದೋದು ಯಾರು ಅಂದರೆ ಕೆಲ್ಸಕ್ಕೆ ಬರದೇ ಇರೋಂಥವ್ರು ಓದ್ತಾ ಕೂತ್ಕೋತಾರೆ. ಆ ರೀತಿಯಾದಂಥ ಒಂದು ಮನಸ್ಥಿತಿನ ಬೆಳೆಸ್ತಾ ಬಂದರು. ಆ ಥರ ಸಾಕಷ್ಟು ಮನಸ್ಥಿತಿ ಇವತ್ತು ಸಾಕಷ್ಟು ಜನರಲ್ಲಿದೆ. ಆದರೆ ತುಂಬ ಜನ ಮರೆಯೋದು ಏನಂದರೆ ಭಗವದ್ಗೀತೆ ಹುಟ್ಕೊಂಡಿದ್ದೇ ವಾರ್ಫೀಲ್ಡಲ್ಲಿ. ಎಸ್, ಹೌದು. ಅದು ಹುಟ್ಟಿದ್ದೇ ಅದು ಅರ್ಜುನ ಯಾವಾಗ ಅವ್ನಿಗೆ ಏನು ಮಾಡಬೇಕು, ಅವ್ರ ಕಸಿನ್ಸ್ನೇ ಫೈಟ್ ಮಾಡಬೇಕು, ನನ್ನ ಗುರುಗಳನ್ನೇ ಹೊಡೆದಾಡೋದಕ್ಕಿಂತ ಸಾಯಿಸಬೇಕು ಅನ್ನೋದಾಗ ನಿಮ್ಮ ಫ್ಯಾಮಿಲಿಯವ್ರನ್ನೇ ಹೊಡೆದಾಡಬೇಕು, ಅದು ಒಂದು ಡ್ಯೂಟಿ ಅಂತ ಬಂದಾಗ ಕೃಷ್ಣ ಅದನ್ನೇ ಮಾತಾಡೋದು. ನೀವು ಏನೇ ಆದರೂ ಔಟ್ಕಮ್ ಇದ್ರೂ ಲಾಸ್ಟಲ್ಲಿ ನಿಮ್ದು ಏನು ಕೆಲಸ ಇದೆ ಅದು ಮಾಡಲೇಬೇಕಾಗತ್ತೆ, ರಿಗಾರ್ಡ್ಲೆಸ್ ಅವ್ನು ಯಾರೇ ಆಗಿರಲಿ ಮುಂದೆ. ಸೊ ಅದೇ ನಮಗೆ ಫೈಟಿಂಗಲ್ಲೂ ಹಂಗೆ ಬರುತ್ತೆ. ನಾನು ಮುಂದೆ ಎಂಥ ದೊಡ್ಡ ಚಾಂಪಿಯನ್ ಆಗಿದ್ರು ನನ್ನ ಕೆಲಸ ಏನು, ಫೈಟ್ ಮಾಡಬೇಕು, ಹೊಡಿಬೇಕು, ಹೊಡೆಸ್ಕೋಬೇಕು. ಅದ್ರದ್ದು ಔಟ್ಕಮ್ ನಾವು ಯಾವತ್ತೂ ಯೋಚನೆ ಮಾಡ್ಬೋದು. ಸೇಮ್ ಇವಾಗ ಶ್ಲೋಕ ಇದ್ದಂಗೆ ಕಾರ್ಮಣ್ಯವಾಧಿಕಾರಸ್ತೆ ಮಾಫಲೇ ಸುಖದಾಚನ ಮಾ ಕರ್ಮ ಫಲೇ ತುರ್ಬೋ ಮಾತೆ ಸಂಗೋತ್ಸ್ವ ಕರ್ಮಣೆ. ಅದರಲ್ಲಿ ಏನಿರೋದು ಆ್ಯಕ್ಷನ್ ಮಾಡೋದು ಮಾತ್ರ ಇರಬೇಕು. ಆ ಆ್ಯಕ್ಷನ್ ಫ್ರೂಟ್ಸ್ಗೆ ಅಟ್ಯಾಚ್ಮೆಂಟ್ ಇರಬಾರ್ದು. ನಿಮ್ಮ ಕೆಲಸ ಏನಿದೆಯೋ ಅದು ಮಾಡಬೇಕಷ್ಟೇ. ಅದು ನಿಮಗೆ ಅದನ್ನೇನೋ ನಿಮ್ಮ ಕೆಲಸ ನನಗೋಸ್ಕರ ನಾನು ಚಾಂಪಿಯನ್ ಆಗಬೇಕು ಅನ್ನೋದಕ್ಕಿಂತ ಆ ದೇವ್ರಿಗೋಸ್ಕರ ನಾನು ಏನು ಬೇಕಾ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ರೆ ನಿಮಗೆ ಸಕ್ಸಸ್ ಗ್ರೋತ್ ಜಾಸ್ತಿ ಆಗುತ್ತೆ. ಅದು ಏನೋ ಸಕ್ಸಸ್ ಆದಮೇಲೂ ಅದನ್ನು ತಲೆ ಮೇಲೂ ಹಾಕೋಬಾರ್ದು, ನೀವು ಸಕ್ಸಸ್ ಆಗಿಲ್ಲದನ್ನು ಕೆಳಗಡೆ ಹಾಕೋಬಾರ್ದು. ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿ ಇಟ್ಕೊಂಡು ನಾವು ಮುಂದೆ ಓಡಿಸ್ಬೇಕು. ಇದನ್ನು ನಾನು ಕಲ್ತಿದ್ದು ನಮ್ಮ ಸ್ವಾಮಿ ಚಿನ್ಮಯಾನಂದ ಅವ್ರು ಮಾತಾಡ್ತಾರೆ ಇದನ್ನು. ದ ಮೈಂಡ್ ಶುಡ್ ಬಿ ವೇರ್ ಯುವರ್ ಹ್ಯಾಂಡ್ಸ್ ಆರ್ ವರ್ಕಿಂಗ್. ಕೈ ಎಲ್ಲಿದೆಯೋ ಅಲ್ಲಿ ಮನಸ್ಸಿರಬೇಕು. ಮನಸ್ಸೆಲ್ಲೋ ಅಯ್ಯೋ ಅವತ್ತು ಹಂಗಾಡ್ತೀನೋ ಇವತ್ತು ಆಡ್ತೀನೋ ಅಂತ ಇವತ್ತು ಟ್ರೈನಿಂಗ್ ಮಾಡಿಲ್ಲ ಅಂದರೆ ನಾಳೆದಿಗೆ ಹೆಂಗೆ ರಿಸಲ್ಟ್ ಬರುತ್ತೆ. ಸೊ ಅದನ್ನು ನಾವು ಅಳವಡಿಸ್ಕೊಂಡು ಎಲ್ಲ ಆಸ್ಪೆಕ್ಟಲ್ಲೂ ನಾವು ಮುಂದೆ ಹೋದರೆ ನಾವು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಅಲ್ಲ ಎಂಥ ನೀವು ಹೇಳ್ತಾ ಇರೋದು ಎಷ್ಟು ಸಿಂಪಲ್ ಫ್ಯಾಕ್ಟು ಹೌದು. ಬಟ್ ಅದೇ ಒಂದು ಫ್ಯಾಕ್ಟ್ ಅರ್ಥ ಆಗದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟು ಜನ ಡಿಪ್ರೆಷನ್ಗೆ ಹೋಗೋ ಅಂತಂದು ಒಂದು ಸಣ್ಣ ಸೋಲನ್ನು ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಿಮಗೂ ಐ ಆಮ್ ಶ್ಯೂರ್ ಅನುಭವ ಆಗಿರುತ್ತೆ, ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ, ಗೆದ್ದೇ ಗೆಲ್ತೀನಿ ಅನ್ನೋ ದಿನ ಸೋತಿರ್ತೀರಿ. ಆ ಸೋತ್ನಿಂದ ನೀವು ಸಂಪೂರ್ಣವಾಗಿ ಸೋತು ನನಗೆ ಇದು ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿದರೆ ಬಹುತೇಕವಾಗಿ ನೀವು ವರ್ಲ್ಡ್ ಚಾಂಪಿಯನ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸರ್ ನಾನು ವರ್ಲ್ಡ್ ಚಾಂಪಿಯನ್ ಅಲ್ಲ, ಬಟ್ ವರ್ಲ್ಡ್ ಚಾಂಪಿಯನ್ ಆಗ್ತೀನಿ. ಆದರೆ ರೀಸೆಂಟಾಗಿ ಒಂದು ದೊಡ್ಡ ಒಂದು ಶೋ ನಡೀತು, RWS ರಾಜಧಾಮ್ನ ವರ್ಲ್ಡ್ ಸೀರೀಸ್ ಅಂತ. ನಾನು ಎಕ್ಸ್ಪೀರಿಯನ್ಸ್ಡ್ ಫೈಟರ್ ಆಗಿದ್ದೆ ಅದರಲ್ಲಿ. ನನ್ನ ಆಪೋನೆಂಟ್ ಇಟಲಿಯವನು. ಅವ್ನು ಇರೋದೇ ಪ್ರೊಫೆಷನಲ್ ಫೈಟ್ 4, ಸೋತಿರೋದೇ 1. ಅವ್ನು ನನ್ನ ಮೇಲೆ ಗೆದ್ಬಿಟ್ಟ. ನನಗೆ ಏನು ಆಗಬಾರ್ದಾಗಿತ್ತು. ಬಟ್ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಪ್ರಿಪೇರ್ ಆಗೋಗ್ಬಿಟ್ಟಿದ್ದೆ. ಅದು ಏನೇ ಆಗಲಿ ನಾನು ಫೈಟ್ ಮಾಡಬೇಕು. ಅವ್ನು ಎಂಥವನೇ ಆಗಿರಲಿ ಅದು ನಾನು ಫೈಟ್ ಮಾಡಬೇಕು. ನಾನಲ್ಲಿ 3 ರೌಂಡು ಆಡಿ 3 ರೌಂಡು ಅವ್ನು ಗೆದ್ದ. ಅವ್ನು ನನಗೆ 12 ಸ್ಟಿಚ್ ಕೊಟ್ಟಿದ್ದಾನೆ, 22 ಸ್ಟಿಚ್ ಕೊಟ್ಟಿದ್ದಾನೆ ತಲೆ ಮೇಲೆ. ಫುಲ್ಲು ಓಪನ್ ಆಗೋಗಿತ್ತು, ಅಲ್ಲೇ ಬಿಟ್ಬಿಡೋದಾಗಿತ್ತು. ಬಟ್ ನಂದೇನು, ನಾನು ಆಡಬೇಕು, ಅದು ನನ್ನ ಕರ್ತವ್ಯ. ಅದು ಏನೇ ಆಗಲಿ ನಾನು ಆಡಬೇಕು. ಆ ಮೈಂಡ್ಸೆಟ್ಟಲ್ಲಿ ಹೋದರೆ ಏನು ಕೆಲಸ ಬೇಕಾದರೂ ಆಗುತ್ತೆ. ಸೋಲ್ತೀವೋ ಗೆಲ್ತೀವೋ, ಜನರು ಏನು ಬೇಕಾದರೂ ಮಾತಾಡಲಿ, ನಮಗೋಸ್ಕರ ನಾವೇನು ಮಾಡ್ತೀವೋ ಅದು ಒಳ್ಳೆಯದು. ನೀವು ಹೇಳ್ತಿದ್ರಿ ಸ್ಕೂಲಲ್ಲಿ ನನಗೆ ಅಷ್ಟು ಎಜುಕೇಷನ್ ತಲೆಗೆ ಹೋಗ್ತಿರ್ಲಿಲ್ಲ, ನಮ್ಮ ಅಮ್ಮ ತುಂಬ ಕಷ್ಟಪಟ್ಟರು. ಅವತ್ತು ನಿಮ್ಮನ್ನು ನೋಡಿದಂಥ ನಿಮ್ಮ ತಾಯಿಗೆ ಇವತ್ತಿನ ನಿಮ್ಮ ಬೆಳವಣಿಗೆಯನ್ನು ನೋಡೋಂಥ ಅವರಿಗೆ ಇವತ್ತು ಅವ್ರ ಫೀಲ್ ಹೇಗಿದೆ?
ಅವರು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಇವಾಗ ಆರಾಮಾಗಿದ್ದಾರೆ. ಯಾಕಂದರೆ ಇವಾಗ ತುಂಬ ತುಂಬ ಕಷ್ಟಪಟ್ಟು ಅವರು ಹೆಲ್ಪ್ ಮಾಡಿ ಅವರೆಲ್ಲ ಹೇಳ್ಕೊಟ್ಟು ಇದು ಮಾಡು ಇದನ್ನು ಆಗ್ತಾನೋ ಇಲ್ವೋ ಅದೆಲ್ಲ ಯೋಚನೆ ಮಾಡಿ ಲಾಸ್ಟಲ್ಲಿ ಇದರಲ್ಲಿ ಪಿಕಪ್ ಆಗಿದ್ದೀನಿ. ಬಟ್ ಇದರಲ್ಲೂ ಅದರಲ್ಲೇ ಅದರಷ್ಟು ಸಮಸ್ಯೆಗಳಿರುತ್ತೆ. ಯಾಕಂದರೆ ಇವಾಗ ಇಲ್ಲಿ ಬಂದಿದ್ದೀನಿ ಎಂಥ ದೊಡ್ಡ ಚಾಂಪಿಯನ್ನು ಹೊಡೆದಿದ್ದೀನಿ, ಫೈಟ್ ಮಾಡಿದ್ದೀನಿ, ಅಷ್ಟೆಲ್ಲ ಹೆಸರು ಮಾಡಿದ್ದೀನಿ. ಬಟ್ ಯಾರಿಗೂ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, ಹೆಂಗೆ ಜೀವನ ನಡೆಸ್ತೀಯ ಅಂತವರು. ಬಟ್ ಅದು ಏನೇ ಇದ್ರೂ ನಾನು ಮಾಡ್ತೀನಿ. ಬಟ್ ಅದರಲ್ಲಿ ಅವ್ರಿಗೆ ನನ್ನ ಮೇಲೆ ಟ್ರಸ್ಟ್ ಇದೆ. ನಮ್ಮ ತಂದೆ ತಾಯಿ ಅವ್ರಿಗೆ ಗೊತ್ತು ನಾನು ಏನೇ ಇದ್ರೂ ಮಾಡ್ತೀನಿ ಅಂತ. ಸೊ ಅದು ನನಗೆ ಬಿಟ್ಬಿಟ್ಟಿದ್ದಾರೆ ಅವರು. ಇನ್ನು ಅವ್ರು ಯೋಚನೆ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಬಟ್ ಅವರು ನಾನು ಏನು ಮಾಡ್ತೇನೋ ಅವ್ರಿಗೆ ಸಖತ್ ಖುಷಿ ಇದೆ. ಮತ್ತು ಅವರಿಂದನೇ ಇವತ್ತೆಲ್ಲ ಆಗಿರೋದು. ಸೊ ಅದು ಏನೇ ಇದ್ರೂ ನಾನು ಮಾಡ್ತೀನಿ ನಾನು. ಇನ್ನು ನಿಮ್ಮ ಸಿಸ್ಟರ್ ಕೂಡ ಅವರು ಆಲ್ರೆಡಿ ಒಂದು ಸರಿ ಅವಾರ್ಡ್ ವಿನ್ನಿಂಗ್ ಸಿಂಗರ್ ಇದ್ದರು. ಇನ್ನು KGF 2 ಬಂದ ಮೇಲಂತೂ ವರ್ಲ್ಡ್ ವೈಡ್ ಅವ್ರ ಸಾಂಗ್ನ ಸೆಲೆಬ್ರೇಟ್ ಮಾಡ್ತು. ಸೊ ಮನೆಯಲ್ಲಿ ನೀವೆಲ್ಲ ಕುಳಿತುಕೊಂಡಾಗ 4 ಜನ ಯಾವ ವಿಷಯ ಹೆಚ್ಚಾಗಿ ಮಾತಾಡ್ತೀರಿ? ಒಂದು ರೀತಿಯಿಂದ ಹೆಮ್ಮೆನೂ ಕೂಡ ಅಲ್ವಾ ನಿಮ್ಮಲ್ಲಿ ಎಲ್ಲರೂ ಬೆಳವಣಿಗೆ ಮನೆಯಲ್ಲಿ? ಸರ್ ನಿಜ ಹೇಳಬೇಕು ಅಂದರೆ ನಾವು ಏನು ಮಾತಾಡೋದೇ ಇಲ್ಲ ಜಾಸ್ತಿ. ನಮ್ದು ಏನು ಕೆಲಸ, ನಮ್ಮ ಅಪ್ಪ ಆಟ ಆಡ್ಕೊಂಡಿರ್ತಾರೆ, ನಾವು ಆಟ ಆಡ್ಕೊಂಡಿರ್ತೀವಿ, ನಮ್ಮ ನಾಯಿಗಳಿದೆ ಮಾತಾಡ್ಸ್ಕೊಂಡಿರ್ತೀವಿ. ಅವ್ರವ್ರ ಕೆಲಸ ನಮ್ಮ ಕೆಲಸ. ಬೇಕಾಗಿರೋ ಟೈಮಲ್ಲಿ ಮಾತುಕತೆ ಯಾವುದೋ ಏನೋ ಬಂದಿದೆ, ಈ ಥರ ಇದೆ ಮನೇಲಿ ಅವ್ರನ್ನೆಲ್ಲ ಕೇಳಿ ಇದನ್ನು ಡಿಸೈಡ್ ಮಾಡಿ ಆಮೇಲೆ ಸ್ಟೆಪ್ ತೊಗೊಳಕ್ಕಾಗತ್ತೆ. ಅದು ಬಿಟ್ಟರೆ ನಾವು ಸ್ಪೆಸಿಫಿಕ್ಕಾಗಿ ಹಿಂಗೆ ಮಾತಾಡ್ತೀವಿ ಹಂಗೆ. ವೆರಿ ಚಿಲ್ ಫ್ಯಾಮಿಲಿ ನಾವು. ಜಾಸ್ತಿ ಯೋಚನೆ ಮಾಡಲ್ಲ ನಾವು ಜಾಸ್ತಿ. ಅವಾಗಿನ ತಕ್ಷಣಕ್ಕೆ ಏನು ಸ್ಪಾಂಟೇನಿಯಸ್ ಆಗಿ ಏನಾಗುತ್ತೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಆಮೇಲೆ ಈಗ ನೀವು ನೋಡಿ ಕೆಲವು ಸ್ಯಾಕ್ರಿಫೈಸ್ಗಳನ್ನ ಅಂತೂ ಐ ಆಮ್ ಶೋರ್ ನೀವು ಮಾಡಲೇಬೇಕಾಗುತ್ತೆ. ಯಾಕಂದರೆ ಒಂದು ಪ್ರೊಫೆಷನ್ ಅಥವಾ ಒಂದು ಫೈಟಿಂಗ್ ಅಂತ ತೊಗೊಂಡಾಗ ಅದರದ್ದೇ ಆದಂಥ ಚೌಕಟ್ಟಿನ ದಾಟಿ ನಿಮಗೆ ಹೋಗೋದಕ್ಕಾಗೋದಿಲ್ಲ. ಆದರೆ ಎನಿ ಟೈಮ್ ಯಾವುದೋ ಫ್ರೆಂಡ್ಸ್ ಕರೆದಾಗ ಯಾವುದೋ ಒಂದು ಟೈಮ್ ಪಾರ್ಟಿ ಮಾಡುವಂಥ ಸಂದರ್ಭ ಬರ್ಬೋದು, ಮಾಡ್ತೀರಾ? ಅಥವಾ ಆ ಟೈಮಲ್ಲೂ ನಿಮಗೆ ನೀವೇ ರಿಸ್ಟ್ರಿಕ್ಷನ್ಸ್ ಇರ್ತಾವ, ಮಾಡಬಾರ್ದು ಅಥವಾ ನಾನು ಹೋಗಬಾರ್ದು ಆ ಥರ? ನಂದು ಪಾರ್ಟಿ ಏನು ಅಂದರೆ ನಾನು ಬೈಕ್ ಎತ್ಕೊಂಡಿಲ್ಲ, ನಾನೆಲ್ಲಾದರೂ ಒಂದು ಒಳ್ಳೆ ಕಾಡಿನ ಜಾಗಕ್ಕೆ ಹೋಗ್ಬಿಟ್ಟು ಕೂತ್ಕೊಬಿಡ್ತೀನಿ ಅಷ್ಟೇ ನನ್ನ ಪಾರ್ಟಿ. ನಾನು ಸ್ಯಾಕ್ರಿಫೈಸ್ ಅನ್ನೋದಕ್ಕಿಂತ ನನಗೆ ಯಾವುದೇ ಥರ ಫಂಕ್ಷನ್ಗಳಿಗಾಗಲಿ ಇದಕ್ಕಾಗಲಿ ಇಂಟ್ರೆಸ್ಟ್ ಇರಲಿಲ್ಲ ಯಾವತ್ತು. ಫ್ಯಾಮಿಲಿ ಅಂದಾಗ ಅವ್ರು ಫೋರ್ಸ್ ಮಾಡಿ ಕರೆದಾಗ ಏನೋ ಅವಾಗ ಹೋಗೋದೇನೋ. ಬಟ್ ನನಗೆ ಯಾವತ್ತೂ ನನ್ನ ತಲೆ ಇರೋದೇ ಟ್ರೈನಿಂಗು. ನನ್ನ ಟ್ರೈನಿಂಗ್ ನನಗೆ ಸ್ಯಾಕ್ರಿಫೈಸ್ ಅನ್ನೋದೇ ನನಗೆ ಯಾವುದೂ ರಿಗ್ರೆಟ್ ಇಲ್ಲ ನಾನು ಯಾವುದು. ಬಟ್ ಅಫ್ಕೋರ್ಸ್ ಬೇರೆ ಇವಾಗ ಏನೋ ಯಾರ್ದೋ ಬರ್ತಡೇ, ತಂದೆ ಬರ್ತಡೇ ಇರುತ್ತೆ, ಏನೋ ಇರುತ್ತೆ, ಅವ್ರು ಏನೋ ಮಾಡ್ತಾ ಇರೋದಾಗ ಅಫ್ಕೋರ್ಸ್ ಮಿಸ್ ಮಾಡ್ಕೋತೀವಿ, ಇಲ್ಲ ಅಂತಲ್ಲ. ಬಟ್ ಗೋಲ್ ಯಾವಾಗ ಮೇನ್ ಆಗೋದಾಗ ನೀವು ಆ ಗೋಲ್ ಬಿಟ್ಟು ನೀವೇನು ಮಾಡೋಕ್ಕಾಗಿ ಇಷ್ಟಪಡಲ್ಲ. ಆ ಗೋಲ್ ಪಕ್ಕದಲ್ಲೇ ಏನೋ ಮಾಡ್ಬೋದಾ ಅನ್ನೋ ಒಂದು ಇದನ್ನು ಮಾಡಿ ಅದರಲ್ಲೇ ಅಷ್ಟೇ. ನಾವು ಪಾರ್ಟಿ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ನಾನು ಪಾರ್ಟಿ ಅಂದರೆ ನನ್ನ ಪಾರ್ಟಿನೇ ಕಾಡು, ನನ್ನ ಕಾಡೇ ನನ್ನ ಪಾರ್ಟಿ. ನೋಡಿ, ನಮ್ಮ ಇಂಡಿಯನ್ ಕಲ್ಚರಲ್ಲಿ ಬಂದಾಗ ಅದು ನೃತ್ಯ ಇರ್ಬೋದು, ಭರತನಾಟ್ಯಂ ಇರ್ಬೋದು, ಕೂಚಿಪುಡಿ ಇರ್ಬೋದು, ಅಥವಾ ಕಳರಿ ಪರೇಡ್ ಇರ್ಬೋದು, ಆಮೇಲೆ ಈಗ ನೀವು ಮಾಡ್ತಿರೋದು ಮೂಥಾಯಿ ಅದರ ಪ್ರೀವಿಯಸ್ ವರ್ಷನ್ ಇರ್ಬೋದು. ಇದರ ಎಲ್ಲ ಅಲ್ಟಿಮೇಟ್ ಗೋಲ್ ಏನಂದರೆ ಸ್ಪಿರಿಚುವಲ್ ಹೈ ಹೋಗುವಂಥದ್ದು. ಅಂದರೆ ಅದೇ ಒಂದು ಮೆಡಿಟೇಷನ್ ಆದಾಗ ವಿಲ್ ಗೆಟ್ ಎವ್ರಿಥಿಂಗ್ ಅನ್ನೋ ಥರದ್ದು ಒಂದು ಪ್ರೊಸೆಸ್ ಇದು. ಸೊ ಆ ಒಂದು ದೃಷ್ಟಿಯಿಂದ ನೋಡಿದಾಗ ನೀವು ಮತ್ತು ದೇವರನ್ನ ಯಾವ ಥರ ರಿಲೇಟ್ ಮಾಡ್ಕೊತೀರಿ? ಇಲ್ಲ, ಇದು ನಿಜ ಹೇಳಬೇಕು ಅಂದರೆ ನನಗೆ ಇವತ್ತು ಏನೇನು ಸಿಕ್ಕಿದೆಯೋ, ಏನೇನು ಹೆಸರು ಬಂದಿದೆಯೋ ಅದೆಲ್ಲ ಅವಕಾಶ ಮಾಡಿಕೊಟ್ಟಿರೋದೇ ಆ ನಾರಾಯಣ. ಆದರೆ ಅದನ್ನು ಯಾವ ಥರ ನೋಡ್ತೀವಿ, ಯಾವ ದೃಷ್ಟಿಯಿಂದ ನೋಡ್ತೀವಿ ಮತ್ತು ಯಾವ ಥರ ಅದನ್ನು ಅರ್ಥ ಮಾಡ್ಕೋತೀವಿ ಅದು ನಮ್ಮ ಕೈಯಲ್ಲಿರೋದು. ಎಲ್ಲ ಥರ ಆಪರ್ಚುನಿಟಿಗಳು ಮುಂದೆ ಇರುತ್ತೆ. ಬಟ್ ನಾವು ಯಾವಾಗ ಅಯ್ಯೋ ಏನೂ ಆಗೋದೇ ಇಲ್ಲ ಅವಾಗ. ಬಟ್ ನಾವು ಬೇರೆ ಥರ ಯೋಚನೆ ಮಾಡಿ ಇವಾಗ ಈ ಥರದೆಲ್ಲ ನಾಲೆಡ್ಜ್ ಇದೆ, ಇದನ್ನೆಲ್ಲ ನಾನು ಹೆಂಗೆ ಅಳವಡಿಸ್ಕೊಳ್ಳೋದು, ಹೆಂಗೆ ಅದನ್ನು ನಾವು ಬೆಳೆಸ್ಕೋಬೇಕು ಅಂದರೆ ಅದೆಲ್ಲ ನಮ್ಮ ಕೈಯಲ್ಲೇ ಚಾನ್ಸ್, ಅದು ನಮ್ಮ ಕೈಯಲ್ಲೇ ಆಗೋದದು. ಯಾಕಂದರೆ ಬೇರೆಯವರು ಏನೋ ಬೇಕಾದಷ್ಟು ಹೇಳ್ತಾರೆ, ಹಿಂಗೆ ಮಾಡಬೇಕಾಯ್ತು, ಆ ಸ್ಟಂಟ್ ಇದು ಮಾಡು, ಇದು ಮಾಡು, ಅದು ಮಾಡು ಅಂತ. ಬಟ್ ನನಗೆ ಯಾವತ್ತೂ ಆ ಥರ ಚೇಂಜ್ ಮಾಡೋಕ್ಕೂ ನಾನು ಬಿಟ್ಟಿಲ್ಲ ಯಾರಿಗೂ. ಬಟ್ ನಂದು ಏನೇ ಇದ್ದರೂ ಆ ಒಳಗಡೆ ಇನ್ಸ್ಟಿಂಕ್ಟಾಗಿ ಏನೋ ಒಂದು ಮಾತಾಡಿರುತ್ತೆ, ಅದು ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಅದೇ ದೇವ್ರ ಮಾತಿದ್ದಂಗೆ. ಸೊ ಅದು ಒಳಗಡೆ ಇನ್ಸ್ಟಿಂಕ್ಟ್ ಏನು ಹೇಳುತ್ತೋ ಎಲ್ಲರಲ್ಲೂ ಅಷ್ಟೇ, ನನ್ನ ಮಾತಲ್ಲ, ಎಲ್ಲ ಇರೋ ಬರೋರು ಜನರೆಲ್ಲ ಒಂದು ಹೇಳುತ್ತೆ, ಅದು ಹೇಳಿದ್ದನ್ನು ಕೇಳಿಸ್ಕೊಳ್ಳಲ್ಲ, ಅವಾಗ ಬೇರೆ ರಾಂಗ್ ಆಗೋಗುತ್ತೆ. ಅವಾಗ ಅಯ್ಯೋ ನಾನು ಅವಾಗೇ ಯೋಚನೆ ಮಾಡಿದ್ದೀನಿ, ಮಾಡಬೇಕಾಗಿತ್ತು ಅಂತ. ಅದೇ ಒಂದು ದೇವ್ರ ಮಾತು, ಅದನ್ನು ನಿಜವಾಗ್ಲೂ ದೇವ್ರ ಥರ ನೋಡಬೇಕು ಅನ್ನೋದು ಅದು ನಿಮ್ಮ ಕೈಯಲ್ಲಿರೋದು. ಆಮೇಲೆ ನಾನು ಇಷ್ಟು ತನಕ ನೋಡ್ತಾ ಇದ್ದೇನೆ ನಿಮ್ಮ ಕನ್ನಡ ಅಷ್ಟೇ ಸ್ಪಷ್ಟವಾದಂಥ ಕನ್ನಡ. ಸಾಕಷ್ಟು ಜನ ಎಲ್ಲೋ ಒಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ರೆ ಸಾಕು ಕನ್ನಡ ಮರೆದ ಥರ ಮಾಡ್ತಿರ್ತಾರೆ. ಈ ಕನ್ನಡ ನಿಮಗೇನು? ಕನ್ನಡ ಏನು ಅಂದರೆ ನಿಜ ಹೇಳಬೇಕು ಅಂದರೆ ಕನ್ನಡ ನಾನು ಓದೋದು ಬರೆಯೋದು ನಂಗೆ ಓದ್ತೀನಿ ಸ್ಲೋ, ನಾನು ಬರೆಯೋದು ಒಂದು ಸ್ವಲ್ಪ ಕಷ್ಟ ಇದೆ ನನಗೆ. ಬಟ್ ಮಾತು ಅಂತ ಬಂದಾಗ ನನಗೆ ನಿಜ ಹೇಳಬೇಕು ಅಂದರೆ ಅದೊಂದು ಮತ್ತೆ ಅಗೇನ್ ವೆರಿ ಗ್ರೇಟ್ಫುಲ್. ಯಾಕಂದರೆ ಅದಕ್ಕೂ ಒಂದು ಹಿಸ್ಟ್ರಿ ಇದೆ. ಕನ್ನಡ ಎಷ್ಟು ಸಾವಿರಾರು ವರ್ಷದಿಂದ ಇದದು ಲ್ಯಾಂಗ್ವೇಜ್ ಅದು. ಜೊತೆಗೆ ಅದು ಕನ್ನಡ ಬಿಟ್ಟು ಕನ್ನಡದಲ್ಲೇ ಬೇರೆ ಬೇರೆ ಡೈಲೆಕ್ಟ್ಸ್ಗಳು ಇಷ್ಟೆಲ್ಲ ಇದೆ. ಬಟ್ ನಾವು ಇನ್ನೂ ಅದನ್ನು ಕಲಿಬೇಕು, ಸಾಕಾಗಲ್ಲ ಅದು. ಇವಾಗ ಕಲ್ತಿರೋದು ಎಷ್ಟು, ಇವಾಗ ಮಾತಾಡೋಕ್ಕೆ ಇಲ್ಲಿ ಮಾತಾಡೋಕ್ಕೆ ನಿಮ್ಮ ಜೊತೆ ಎಸ್
ಆದರೆ ನಾವಿವಾಗ ನನ್ನ ಮಗಂಗಾಗಲಿ ಮಗಳಿಗಾಗಲಿ ಹೇಳ್ಕೊಡ್ಬೇಕು ಅಂದರೆ ಅದೇ ಇರೋದು ಇವಾಗ. ಸೊ ಮತ್ತೆ ಇವಾಗ ನಾನು ಕಲ್ತ್ಕೊಂಡು ಮತ್ತೆ ಬಿಡಬೇಕು, ಯಾಕಂದರೆ ಅದನ್ನು ಉಳಿಸೋ ಪ್ರಯತ್ನ ಆದಷ್ಟು ಮಾಡಬೇಕು. ಅದರದ್ದು ವ್ಯಾಲ್ಯೂ ತುಂಬ ಇದೆ. ಕಲಿಯೋದು ಕಲಿಸೋದು ಅಂತ ಬಂದಾಗ ಈ ಮುಥಾಯಲ್ಲೂ ಕೂಡ ನೀವು ಸಾಕಷ್ಟು ಕಷ್ಟಪಟ್ಟು ಕಲ್ತಿದ್ದೀರಿ. ಈಗ ಬೆಂಗಳೂರಲ್ಲಿ ಇರೋಂಥ ಯೂತ್ ಅಥವಾ ನಮ್ಮ ಕರ್ನಾಟಕದ ಯೂತ್ಸು ನಾನು ಈ ಥರ ಒಂದು ಫೈಟರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರೆ ಅಥವಾ ಬಯಸಿದ್ರೆ ಏನು ಮಾಡಬೇಕು ಅವ್ರಿಗಿರೋ ದಾರಿ ಏನು? ಸೊ ಇವಾಗ ಸದ್ಯಕ್ಕೆ ನಾನು ಯಾವುದೇ ಥರ ಜಿಮ್ ಓಪನ್ ಮಾಡಿಲ್ಲ, ಬಟ್ ಇಲ್ಲಿ ಇಂಡಿಯನ್ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಕಾಡೆಮಿಲಿ ಇವಾಗ ಸದ್ಯಕ್ಕೆ ಇವತ್ತು ಬಂದಿರೋದು ನಾನು ಸೆಮಿನಾರ್ ಮಾಡೋಕ್ಕೆ ಬಂದಿದ್ದೀನಿ ಇವತ್ತಿಲ್ಲಿ. ಸೊ ಯಾರ್ಯಾರಿಗೆ ಮೊಯ್ತಾಯ್ ಮಾಡೋಕ್ಕೆ ಇಷ್ಟ ಇದೆಯೋ ಅವರು, ನಾನು ಒಂದು ವರ್ಷದಲ್ಲಿ 2 ಸತಿನೋ 3 ಸತಿ ಬಂದಾಗ ನಾನು ಈ ಥರ ಆಪರ್ಚುನಿಟಿ ಕೊಡ್ತೀನಿ. ಸೊ ಅವಾಗ ಅವರು ಬಂದು ನಾನು ಹೇಳ್ಕೊಡ್ತಾ ಇರ್ತೀನಿ ಬೇಸಿಕ್ಸು, ಯಾವ ಥರ ಏನು ಎತ್ತ ಅದನ್ನೆಲ್ಲ ಮಾಡಿಸಿದಾಗ ಸೊ ನಾನು ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ. ನನ್ನ ಮೇಜರ್ ಗೋಲ್ ಇರೋ ನಾನು ಚಾಂಪಿಯನ್ ಆಗಿರೋದು ನಾನು ಒಬ್ಬನೇ ಅಲ್ಲ, ಇವಾಗ ನಮ್ಮ ಜನರು ಮೇಲೆ ಬರಬೇಕು. ಸೊ ಅದಕ್ಕೆ ಏನೇನಾಗುತ್ತೋ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಯಾವುದೇ ಸ್ಪೋರ್ಟ್ಸ್ ಇದ್ದಾಗ ಬರೀ ಕೇವಲ ಒಂದು ಚಾಂಪಿಯನ್ ಆಗಬೇಕು ಅಥವಾ ಫೈಟರ್ ಆಗಬೇಕು ಅಂತಲ್ಲ, ಇಂಡಿವಿಜುವಲ್ ಅಂತ ಬಂದಾಗಲೂ ಕೂಡ ಒಂದು ಫಿಟ್ನೆಸ್ಗೂ ಕೂಡ ಮುಖ್ಯ ಆಗುತ್ತಲ್ಲ. ಸೊ ಅಟ್ಲೀಸ್ಟ್ ಮನೆಯಲ್ಲಿರೋಂಥವ್ರು ಏನು ಮಾಡಬೇಕು ತಮ್ಮ ಫಿಟ್ನೆಸ್ನ ತಾವು ಕಾಯ್ಕೊಳ್ಳೋದಕ್ಕೆ, ಎಸ್ಪೆಷಲಿ ಯೂತ್? ಸರ್ ಒಂದು ಗೋಲ್ ಇಟ್ಕೋಬೇಕು ಸರ್. ಫಿಟ್ನೆಸ್ ಇವಾಗ ಏನೇ ಕೆಲಸ ಇದ್ರು ಏನು ಅಂದರೆ ದೇವಸ್ಥಾನ ಇದ್ದಂಗೆ ಅಂತ ಹೇಳ್ತಾರಲ್ಲ, ಆ ದೇವಸ್ಥಾನಗೆ ನೀವು ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು. ದೇವ್ರ ಮನೆಗೆ ಹೋಗೋದೇ ಬೇಡ. ನೀವು ಈ ದೇವಸ್ಥಾನ ನೀಟಾಗಿ ನೋಡ್ಕೋಬೇಕು ಅಂದರೆ ನಿಮಗೆ ಆಸಕ್ತಿ ಇರಬೇಕು, ಆಸಕ್ತಿ ಬೆಳೆಸ್ಕೋಬೇಕು. ಇಲ್ಲಾಂದ್ರೂ ಬೆಳೆಸ್ಕೊಂಡ್ರೇ ನಿಮಗೆ ಅದ್ರ ಮೇಲೆ ಬರೋದು. ಇಲ್ಲಾಂದರೆ ಅದ್ರ ಮೇಲೆ ನೀವು ಫಿಸಿಕಲ್ ಫಿಟ್ನೆಸ್ಗೆ ಇಳಿಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಮೊಯ್ತಾಯ್, ಇದರಲ್ಲಿ ಬೇರೆ ಥರನೇ ಒಂದು ಆಟ ಇದೆ, ಏನೋ ಮಾಡೋದು ಎಕ್ಸೈಟಿಂಗ್ ಆಗಿದೆ. ಸುಮ್ಮನೆ ಹೋಗಿ ವೆಯ್ಟ್ಸ್ ಎತ್ತೋದಕ್ಕಿಂತ ಇದರಲ್ಲಿ ಏನೋ ಮಾಡೋದಿದೆ, ಅವನೇನೋ ಹೊಡಿತಾನೆ, ನಾನು ಇವಾಗ ಸೆಲ್ಫ್ ಡಿಫೆಂಡ್ ಮಾಡ್ಕೋಬೇಕಂದ್ರೆ ಹೇಗೆ ಮಾಡೋದು. ಸೊ ಇದೆಲ್ಲ ಒಂದು ಪ್ರಶ್ನೆ ಇರುತ್ತೆ ಜನರಲ್ಲಿ, ಯಾರೋ ಏನೋ ಹೊಡ್ಬಿಟ್ರೆ ಏನು ಮಾಡಲಿ ಅಂದಾಗ ಇಂಥ ಜಾಗಗಳೇ. ಎಸ್, ಬಾಡಿನೇ ವೆಪನ್ನು ಆಗತ್ತೆ ಅಲ್ಲ, ಆಗೋ ಚಾನ್ಸ್, ಬಟ್ ನಿಮ್ಮಲ್ಲಿ ನಾಲೆಡ್ಜ್ ಇರಬೇಕು. ಖಂಡಿತವಾಗಿಯೂ ಸಾಕಷ್ಟು ಟೈಮನ್ನು ಕೊಟ್ಟಿದ್ದೀರಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಬಟ್ ಒಂದು ವಿಷಯ ಹೇಳ್ತೀನಿ ಸೂರ್ಯ, ಯು ಆರ್ ಟ್ರೂಲಿ ಇನ್ಸ್ಪಿರೇಷನಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಇನ್ನೂ ನೀವು ನಿಮ್ಮ ಕನಸಾಗಿರುವಂಥ ವರ್ಲ್ಡ್ ಚಾಂಪಿಯನ್ಶಿಪ್ ಅದನ್ನು ಕೂಡ ವಿನ್ ಆಗಿ ದೇಶದ ಹೆಸರನ್ನು ತನ್ನಿ. ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಿವಿ ಮಾತು. ನಿಮ್ಗೇನು ಅನ್ಸುತ್ತೋ, ನೀವು ಏನು ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅಂತ ಇರೋ ನಿಮ್ಮ ಡ್ರೀಮ್ ಮೇಲೆ ಅದನ್ನು ಮಾಡಿ, ಅದನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ಒಳಗಡೆ ಏನು ಅನ್ಸುತ್ತೋ ಅದನ್ನು ನೀವು ಮಾಡಬೇಕಾಗತ್ತೆ. ಅದು ಯಾರೇ ನಿಮ್ಮ ತಂದೆ ತಾಯಿ ಆಗಿರಲಿ, ನಿಮ್ಮ ಫ್ಯಾಮಿಲಿ ಆಗಿರಲಿ, ಯಾರೋ ಆಚೆಯವರಾಗಿರಲಿ, ಫೋರ್ಸ್ ಮಾಡಿ ಹೇಳಿದ್ರು ನಿಮ್ಗೇನು ಒಳಗಡೆ ಅನಿಸುತ್ತೋ ಅದನ್ನು ಮಾತ್ರ ಮಾಡಿ, ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು, ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ಸೂರ್ಯ ಅವರ ಜೊತೆಯಲ್ಲಿ ಇಷ್ಟೊತ್ತವರೆಗೂ ಮಾತನಾಡಿದ್ವಿ ನಾವು. ಸೂರ್ಯ ಅರುಣ್ ಸಾಗರ್ ಒಬ್ಬ ತಂದೆ, ಸಿನಿಮಾ ಸೆಲೆಬ್ರಿಟಿ ಅಂತೇಳಿ ಅವರು ಆ ದಾರಿಯಲ್ಲಿ ಹೋಗ್ಬೋದಿತ್ತು, ಆದರೆ ಅವರು ತಮ್ಮ ದಾರಿಯನ್ನು ಕಂಡುಕೊಂಡು ಇವತ್ತು ಟ್ರೂಲಿ ಒಬ್ಬ ಇನ್ಸ್ಪಿರೇಷನಲ್ ವ್ಯಕ್ತಿಯಾಗಿ ಅವರ ಟಾಕ್ ಕೂಡ ಸಾಕಷ್ಟು ಟಾನಿಕನ್ನು ನೀಡಿದೆ ನಮ್ಮ ಜನರಿಗೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತಿನ ಈ ಒಂದು ಟಾಕ್ ಟಾನಿಕ್ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಅವ್ರು ಬಂದಿದ್ದರು. ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಯಲ್ಲಿ ಮತ್ತೊಂದು ಬಾರಿ ಟಾಕ್ ಟಾನಿಕ್ನಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News18 ಕನ್ನಡ.